ಯಾವ ಥರ ವಿಡಿಯೋ ಶೂಟ್ ಮಾಡ್ತೀನಿ, ಯಾವ್ದ್ರೊಳಗೆ ಶೂಟ್ ಮಾಡ್ತೀನಿ, ಯಾವ ಆ್ಯಪ್ ಒಳಗೆ ಎಡಿಟ್ ಮಾಡ್ತೀನಿ. ಮಳೆಗಾಲದೊಳಗೆ ಡೈಲಿ ಸ್ಪ್ರೇ ಮಾಡಬೇಕಾಗೈತೆ. ಅದೊಂದು ಲೈನ್ಸ್ ಐತೆ ನೋಡ್ರಿ ಗಾಯ್ಸ್, ಏನಂದ್ರೆ ಯಾಕೆ ಬಿಡ್ಬೇಕು ಗಾಯ್ಸ್ ಫ್ರೀ ಸಿಗೈತೆ ಅಂದ್ರೆ ಸ್ವಲ್ಪ ಏನಾದ್ರು ಪಕ್ಷೇಟ ಮಶ್ ಚಲೋ ಇರಬೇಕಲ್ಲ. ಇನ್ನೊಂದು ಥಿಂಗ್ ಏನಂದ್ರೆ ತುಂಬ ಜನ ಕೇಳ್ತಿದ್ರಿ ನಿಮ್ಮ ಪಪ್ಪ ಮನ ತೋರಿಸಿ ಅಂತೇಳಿ. ಇವತ್ತು ತೋರ್ಸೋ ಟೈಮ್ ಬಂದಿದೆ. ಈ ಫುಲ್ ಟ್ಯಾಂಕ್ ಹಾಕಿದ್ದು ಡಿಸ್ಕೌಂಟ್ ಇಲ್ಲ. ಹಳ್ಳಿ ಸ್ಟಾರ್ಟ್ ಆಯ್ತು ಗಾಯ್ಸ್. मोटू पतलू की जोड़ी. आपका नाम क्या है? नहीं पहले सुनो अरे हाँ बोलिए. ನಬ್ಸೋ ಚಂದ ಎಷ್ಟು ಗಂಟೆ ಬಿಟ್ಟಿದ್ರಿ? 2:30 ಎದಕ್ಕೆ ಬರ ಅಂತಿಲ್ಲ ಯಾರ ಕಡೆ ನೀವು? ಹಾಯ್ ಹಲೋ ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಭಾಳ ಜನ ಕೇಳಂತಿದ್ರಿ, ಅಣ್ಣ ನೀವು ವಿಡಿಯೋಸ್ ಐಫೋನ್ ಒಳಗೆ ಮಾಡ್ತೀರಿ ಇಲ್ಲ ಕ್ಯಾಮ್ರಾ ಒಳಗೆ ಮಾಡ್ತೀರಿ, ಎಡಿಟಿಂಗ್ ಎಲ್ಲ ಯಾವ ಥರ ಮಾಡ್ತೀರಿ, ಅಷ್ಟೆಲ್ಲ ಕ್ಲಿಯಾರಿಟಿ ಇರ್ತೈತಿ, ನಮಗೂ ಹೇಳ್ರಿ ಅಂತೇಳಿ. ಸೊ ಯಾರಿಗೆ ನಾ ಹೇಳಿಲ್ಲ, ಬಟ್ ಇವತ್ತು ಯೂಟ್ಯೂಬ್ ಒಳಗೆ ಲಾಗ್ ಮಾಡಂತೀನಿ. ನಾ ಯಾವ ಥರ ವಿಡಿಯೋ ಶೂಟ್ ಮಾಡ್ತೀನಿ, ಯಾವುದ್ರೊಳಗೆ ಶೂಟ್ ಮಾಡ್ತೀನಿ, ಯಾವ ಆ್ಯಪ್ ಒಳಗೆ ಎಡಿಟ್ ಮಾಡ್ತೀನಿ, ಯಾವ ಥರ ಲಾಸ್ಟಿಗೆ ನಾ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ವಿಡಿಯೋ ನಿಮ್ಗೆ ಯಾವ ಥರ ಕಾಣ್ತೈತಿ ಪ್ರತಿಯೊಂದನ್ನು ಎ ಟು ಝೆಡ್ ಕ್ಲಿಯರಾಗಿ ಹೇಳಿಕೊಡ್ತೀನಿ. ಸೊ ವಿಡಿಯೋನ ಎಂಡ್ ಮಟ್ಟ ನೋಡ್ರಿ. ಎಡಿಟಿಂಗ್ ಬೇಕಾದವ್ರಿಗೆ, ಎಡಿಟಿಂಗ್ ಕಲಿಬೇಕು ಅನ್ನಿಸ್ದವ್ರಿಗೆ, ಶೂಟಿಂಗ್ ಯಾವ ಥರ ಮಾಡ್ತಾರೆ, ಎಲ್ಲಿ ಮಾಡ್ತಾರಂತೆ ಸ್ವಲ್ಪ ಜನ ಕ್ಯೂರಿಯಾಸಿಟಿ ಇರೈತಿ. ಸೊ ಅವರಿಗೆ ಇದು ಲಾಗ್ ಯೂಸ್ ಆಕೈತಿ ಅಂದ್ಕೊಂಡೇನಿ. ಸೊ ಎಂಡ್ ಮಟ್ಟ ನೋಡ್ರಿ, ಲಾಗ್ ಆದ್ರೂ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ. ಫಸ್ಟ್ ಇವಾಗ ಫ್ರೆಶ್ ಅಪ್ ಅದು ಆಗಿ ಸ್ನಾನ ಗಿನ ಮಾಡಿ ರೆಡಿ ಆಗೋಣಂತ. ಅಕ್ಕ ಆಲ್ರೆಡಿ ನಾಷ್ಟ ತಂದು ಕೊಟ್ಟಾಳೆ, ನಾಷ್ಟ ಮಾಡೋಣಂತ. ರಾಮ್ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗೈತಿ ಶಿಗ್ಗಾವಿಂದ. ಸೊ ಆ ಕಾರಣಕ್ಕೆ ಅಲ್ಲಿ ಮಟ್ಟ ನಾ ಗ್ಯಾಸ್ ಆಫೀಸಿಗೆ ಹೋಗ್ಬೇಕು. ಗ್ಯಾಸ್ ಆಫೀಸ್ಗೆ ಹೋಗಿ ನನ್ನ ಪರ್ಸನಲ್ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಮಟ್ಟ ಅವನು ಬರ್ತಾನೆ. ಆಮೇಲೆ ಲೊಕೇಶನ್ ಹೋಗೋಣಂತ, ಗೊತ್ತಿಲ್ಲ ಲೊಕೇಶನ್ ಎಲ್ಲಿ ಅಂತೇಳಿ. ನಮಗೆ ಗ್ರೀನಿಶ್ ಇರಬೇಕು, ಒಟ್ಟು ಬ್ಯಾಕ್ಗ್ರೌಂಡ್ ಗ್ರೀನಿಶ್ ಇರಬೇಕು. ಸೊ ಆ ಥರ ಚಲೋ ಅನಿಸ್ತದೆ ನನಗೆ. ಸೊ ಪ್ರಿಪೇರ್ ಮಾಡ್ಕೊಂಡೆ, ನಿನ್ನೆ ನೈಟ್ ಕೂತ್ಕೊಂಡೆ 10-15 ಡೈಲಾಗ್ ಎಲ್ಲ ಬರ್ಕೊಂಡೇನಿ, ಲೈನ್ಸ್ ಎಲ್ಲ ಬರ್ದೇನಿ. ನಮ್ಮ ಅರೆ ಫುಲ್ ಹೊಲಸಾಗಿಬಿಟ್ಟದ ಗೈಸ್. ಯಾಕಂದ್ರೆ ಅದಕ್ಕೆ ನಿನ್ನೆ ನಾನು ಕಲ್ಗಡಿಗೆ ತೊಗೊಂಡೋಗಿದ್ದೆ, ಸ್ವಲ್ಪ ಬ್ಯಾಂಕ್ ಒಳಗದು ಎಲ್ಲ ಕೆಲಸ ಇತ್ತು, ಮಳಿನೂ ಫುಲ್ ಇತ್ತು, ಭಾಳ ಗಲೀಜಾಗಿಬಿಟ್ಟೈತಿ. ಇವಾಗೇನೆಲ್ಲ ಇವತ್ತಿಂದ ಎಲ್ಲ ಕೆಲಸ ಮುಗಿಸ್ಕೊಂಡೆ, ಈವ್ನಿಂಗ್ ಅದಕ್ಕೆ ಮಸ್ತ್ ಜಳಕ ಮಾಡಿಸಿ ಕವರ್ ಹಾಕಿ ಇಟ್ಬಿಟ್ರೆ ಗೊತ್ತಿಲ್ಲ, ಮತ್ತು ನಾ ಯಾವಾಗ ತೆಗಿತೇನೆ ಗೊತ್ತಿಲ್ಲ. ನಿನಗೆ ಕಟಿಂಗ್ ಮಾಡ್ಸೇನ್ರಿ ಗಾಯ್ಸ್. ಕಟಿಂಗ್ ಮಾಡ್ಸೋಕ್ಕಿಂತ ಮುಂಚೆ ನನ್ನ ಹೇರ್ಸ್ ಇಲ್ಲಿ ಮಟ್ಟ ಬರ್ತಿತ್ತು, ಅದನ್ನ ತಕ್ಷಣಿ. ಆ್ಯಂಡ್ ಇನ್ನೊಂದು ತಿಂಗ್ ಗೈಸ್, ಫಸ್ಟ್ ನಾ ಇದು ಮೆಸಿ ಹಿಂಗೆ ಬಿಡ್ತಿದ್ದೆ. ಸೊ ಇವಾಗ ಸ್ವಲ್ಪ ಹಿಂಗೆ ಮಾಡ್ಬೇಕಂತೇಳಿ ಬಿಡ್ಸೀನಿ. ಕಮೆಂಟ್ ಮಾಡಿರಿ ಗೈಸ್, ಈ ಥರ ಮಾಡಿದ್ರೆ ನಂಗೆ ಲುಕ್ ಚಲೋ ಕಾಣ್ತೈತಿ ಏನಂತೇಳಿ. ಈ ಥರ ಮಾಡಿದ್ರೆ ನಂಗೆ ಲುಕ್ ಚಲೋ ಕಾಣ್ತೈತಿ ಅಂತೇಳಿ ಕಮೆಂಟ್ ಮಾಡಿರಿ. ನೀವು ಚಲೋ ಅನಿಸಿದ್ರೆ ಇಟ್ಕೊತೀನಿ, ಇಲ್ಲ ಅಂದರೆ ಪಿಸ್ಕ್ಯಾ. ಇವಾಗ ಫ್ರೆಶ್ ಅಪ್ ಅದು ಎಲ್ಲ ಆಗೋದು ಮುಗೀತು, ಸ್ನಾನಗೇನೆ ಎಲ್ಲ ಮಾಡ್ಕೊಂಬಂದೆ. ನಾಷ್ಟ ಮಾಡ್ಬೇಕು. ನಾಷ್ಟ ಐತಿ ಇವತ್ತು ದೋಸೆ, ಪಡ್ಡೆ ಮತ್ತು ಆಲೂ ಬಾಜಿ ಮತ್ತು ಚಟ್ನಿ ಐತಿ. ಬರೀ ಗಾಯ್ಸ್ ಪಟ್ ನಾಷ್ಟ ಮಾಡೋಣ ಅಂತ. ನಾಷ್ಟ ಅದೆಲ್ಲ ಮಾಡೋದು ಮುಗೀತು. ಇವಾಗ ಫಸ್ಟ್ ಅದು ಗ್ಯಾಸಿನ ಆಫೀಸಿಗೆ ಹೋಗೋಣಂತ. ಗ್ಯಾಸಿನ ಆಫೀಸಿಗೆ ಹೋಗಿ ಫಾರ್ಮ್ ಅದೆಲ್ಲ ಫಿಲಪ್ ಮಾಡಿ ಅವ್ರಿಗೆ ಎಲ್ಲ ಸಬ್ಮಿಟ್ ಮಾಡಿ ವಾಪಸ್ ಬರೋಣಂತ. ಬ್ಯಾಸಿಗೊಳಗೆ ಅಷ್ಟೇನು ಸ್ಪ್ರೇ ಹೊಡಿಯೋದಿಲ್ಲ ಅಂದ್ರೆ ನಡೆಯೋದು ಗಾಯ್ಸ್. ಯಾವಾಗ ಮಾಡಿದೈತಿ, ಇದು ಮಳೆಗಾಲದೊಳಗೆ ಡೈಲಿ ಸ್ಪ್ರೇ ಮಾಡಬೇಕಾಗೈತಿ ಗಾಯ್ಸ್. ಇವಾಗ ಗ್ಯಾಸ್ ಆಫೀಸ್ ಒಳಗೆ ಎಲ್ಲ ಕೆಲಸ ಮುಗಿತ್ತೆ, ಭಾಳ ಖುಷಿ ಆಯ್ತು ಗಾಯ್ಸ್. ಪಟ್ನ ಹೋಗ್ಬಿಟ್ಟೆ ಕೆಲಸ ಆಯಿತು. ಫಸ್ಟ್ ಟೈಮ್ ನಂದು ಕೆಲಸ ಆಗಿದ್ದಿಲ್ಲ ಅಂದ್ರೆ ನಂಗೆಲ್ಲ ಕನ್ಫ್ಯೂಸ್ ಆಗ್ತಿತ್ತು. ಸೊ ಆಗ ಹೋಗಿ ಮಾಮಾಗೆ ಡ್ರಾಪ್ ಮಾಡಿ ಬರ್ಬೇಕು, ಡ್ಯೂಟಿ ಹೋಗ್ಬೇಕಂತವ್ರೆ. ಸೊ ಬರ್ರಿ ಗಾಯ್ಸ್, ಡ್ರಾಪ್ ಮಾಡಿ ಬರೋಣ ಅಂತ. ಗಾಯ್ಸ್ ಇವಾಗ ಜಸ್ಟ್ ಮಾಮಾಗೆ ಆಫೀಸಿಗೆ ಬಿಟ್ಟೆ. ಸೊ ಇವಾಗ ಇನ್ನೊಂದು ಥಿಂಗ್ ಏನಂದ್ರೆ, ನಾನು ರಮೇಶ್ಗೆ ಹೇಳಿದ್ದೆ ವಿಡಿಯೋ ಮಾಡೋಣ ಅಂತೇಳಿ. ಅವ್ನು ಪರ್ಸನಲ್ ಕೆಲಸ ಐತಿ, ಬರೋದು ಡೌಟ್ ಅಂತ ಇದ್ದ. ಯಾರಪ್ಪ ವಿಡಿಯೋ ಮಾಡ್ರಿ ಯಾರಿಗಿಲ್ಲ, ಇವತ್ತರ ಜಾಸ್ತಿ ವಿಡಿಯೋ ಮಾಡೋಕಂತ ಪ್ಲ್ಯಾನ್ ಮಾಡಿದ್ದೆ ನಾನು. ಕರೆಕ್ಟಾಗಿ ಬಾಬಾ ಕಾಲ್ ಮಾಡಿದಾರ, ಬಂದಿನ ಹುಬ್ಳಿಗೆ ಬಾ ಅಂತೇಳಿ. ಬರೀ ಗಾಯ್ಸ್ ಇವತ್ತು ಬಾಬಾ ಅವ್ರು ಪಿಕಪ್ ಮಾಡುವಂತ, ಪಿಕಪ್ ಮಾಡಿ ಸಿಗ್ತಾರೆ. ಎಂಥ ಕೋ ಇನ್ಸಿಡೆಂಟ್ ನೋಡ್ರಿ ಗಾಯ್ಸ್. ಬಾಬಾ ಅವ್ರು ನಂಗೆ ಗೊತ್ತಿಲ್ಲ, ಏನೋ ಬ್ಯಾಂಕಿನ ಕೆಲಸ ಐತೆ ಅಂತೇಳಿ ಬಂದಾನಂತವ, ಬಸ್ ಸ್ಟ್ಯಾಂಡ್ ಒಳಗೆ ಅದಾನಂತ. ಅದೊಂದು ಲೈನ್ಸ್ ಐತೆ ನೋಡ್ರಿ ಗಾಯ್ಸ್, ಏನಂದ್ರೆ ದೇವ್ರಿಗಂತೂ ನೋಡಿಲ್ಲ ನಾನು, ನಂದು ಕಷ್ಟ ಟೈಮ್, ನಂದು ಪ್ರಾಬ್ಲಮ್ ಇದ್ದಾಗ ದೇವ್ರ ಥರ ಬಂದವ್ರಿಗೆ ಭಾಳ ಜನ ನೋಡೇನು ಅಂತೇಳಿ. ಸೊ ಆ ಥರ ಇದಕ್ಕೆ ಮ್ಯಾಚ್ ಆಕೈತೆ ಗಾಯ್ಸ್ ಅದ. ಬರ್ರಿ ಇವಾಗ ಹೋಗಿ ಬಾಬಾ ಪಿಕ್ ಮಾಡುವಂತ. ಒಂದು ಬ್ಯಾಂಕಿನ ಕೆಲಸ ಐತಂತ, ಕಲ್ಗಟ್ಟಿ ಹೋಗೋದಾದ್ರು ಹೋಗ್ಬೋದು. ಬರ್ರಿ ಗಾಯ್ಸ್, ಸಿಗ್ತಾನೆ ನಿಮ್ಗೆ. ನಮ್ಮ ಸಿದ್ಧಾರೂಢ ಅಜ್ಜಾರ್ದ ದರ್ಶನ ಇಲ್ಲಿಂದ ತೊಗೊಂಡ್ಬಿಡ್ರಿ ಗಾಯ್ಸ್. ಈ ಬೈಕ್ ಒಳಗೆ ಕರೆಕ್ಟಾಗಿ ಎಲ್ಲ ಕ್ಲಿಪ್ಸ್ನು ತೊಗೊಳಕ್ ಆಗಂತಿಲ್ಲ ಗಾಯ್ಸ್, ಯಾಕಂದ್ರೆ ಗೇರ್ ಅದು ಚೇಂಜ್ ಮಾಡ್ಬೇಕಾಗಿರ್ತೈತಿ, ಕ್ಲಚ್ ಹಿಡಿಬೇಕಾಗಿರ್ತೈತಿ. ಸೊ ಬೈಕ್ ಅದು ಅಡ್ಡ ಬರ್ತಿರ್ತಾವೆ. ಸೊ ಕರೆಕ್ಟಾಗಿ ಕ್ಲಿಪ್ ಮಾಡೋಕ್ಕಾಗಂತಿಲ್ಲ. ಸ್ಕೂಟಿ ಆದ್ರೆ ಒಂದು ಕೈಯಿಂದ ಆರಾಮಾಗಿ ಡ್ರೈವ್ ಮಾಡ್ಬೋದು, ಬಟ್ ಈ ಗೇರ್ ಬೈಕ್ನ ಒಂದೇ ಕೈಯಿಂದ ಡ್ರೈವ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕಂತೇಳಿ ಕ್ಯಾಮ್ರಾಕ್ಕೆ ಫೋನ್ ಹೋಲ್ಡ್ರನ್ನ ತರಿಸೇನಿ, ಫಿಟ್ಟಿಂಗ್ನು ಮಾಡೇನಿ. ಇವಾಗ ಬಾಬಾ ಕರ್ಕೊಂಡು ಮನೆಗೆ ಹೋಗಿ ಅದೇ ಹೆಲ್ಮೆಟ್ ಎಲ್ಲ ತೊಗೊಂಡೆ ಕೆಳಗಡೆ ಹೋಗೋಣ ಅಂತ ಗಾಯ್ಸ್. ಸ್ಟೇಟ್ ಏನಾಗಿರಿ. ನಾ ಕಾಲ್ ಮಾಡಿದಾಗ ನಾಷ್ಟ ಮಾಡಿದ ಅಂತ ಗಾಯ್ಸ್. ಒಂದು ಮಾತು ಬಾಲೆ ನಾಷ್ಟ ಮಾಡೋಂತಿ, ನೀ ಬರೋ ಮಟ್ಟ ವೇಟ್ ಮಾಡ್ತೇ ಅಂದಿಲ್ಲ. ಮಗ ಆಲ್ರೆಡಿ ತಿಂದೆ ಹೆಂಗೆ ಬರ ಅಂತ ನೋಡ್ರಿ ಗಾಯ್ಸ್. ಅಲ್ಲಿ ನಂಗೆ ಕಾಲ್ ಮಾಡಿದಾಗ ನಾಷ್ಟ ಮಾಡಂತೀನಿ ಅಂತ ಹೇಳಿದ ಗಾಯ್ಸ್. ನಾಷ್ಟ ಮಾಡಂತಿಲ್ಲ ಅಂತ, ಚಾ ಕೂಡ ಹೋಗಿದ ಅಂತ. ನನ್ನ ಮೇಲೆ ಸ್ವಲ್ಪ ಕರುಣೆ ಐತೆ ಗಾಯ್ಸ್. ನಾನು ಬಂದ್ಮೇಲೆ ಇಬ್ಬರು ಕೂಡಿ ನಾಷ್ಟ ಮಾಡೋ ಅಂತೇಳಿ ನಾಷ್ಟ ಮಾಡಿಲ್ಲ ಅಂತ. ಸೊ ಇವಾಗ ಇಬ್ರು ಸೇರಿ ನಾಷ್ಟ ಮಾಡಕ್ಕೆ ಹೊಂಟೀವಿ. ಬರ್ರಿ ಗಾಯ್ಸ್, ನಾನು ಆಲ್ರೆಡಿ ನಾಷ್ಟ ಮಾಡೀನಿ.
ಯಾಕೆ ಬಿಡ್ಬೇಕು ಗಾಯ್ಸ್ ಫ್ರೀ ಸಿಗೈತೆ ಅಂದ್ರೆ ಸ್ವಲ್ಪ ಏನಾದ್ರು ತಿನ್ನೋಣ ಬರ್ರಿ ಗಾಯ್ಸ್ ಹೋಗೋಣ. ಇವ ಇಡ್ಲಿ ವಡ ತೊಗೊಂಡಾನ ಸಿಂಗಲ್, ನಾ ವಡ ಅಷ್ಟ ತೊಗೊಂಡೇನು ಗಾಯ್ಸ್. ಆಲ್ರೆಡಿ ನಾನು ನಾಷ್ಟ ಇಷ್ಟ ಎಲ್ಲ ಮಾಡಿದ್ದೆ. ಮಳೆ ಸ್ಟಾರ್ಟ್ ಆದ ಗಾಯ್ಸ್, ನಮ್ಮ ಬೀಳೋವಂತೂ ಮಳೆ ಸ್ಟಾರ್ಟ್ ಆಯ್ತು. ಕಲಗಡಿ ಹೋಗೋ ಪ್ಲಾನ್ ಆಗೈತಿ. ಕಲ್ಲಡೊಳಗೆ ಒಂದು ಬ್ಯಾಂಕಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ TB10 ಕ್ಯಾಂಪ್ ಒಳಗೆ ವಿಡಿಯೋ ಶೂಟ್ ಮಾಡಕ್ಕೆ ಹೋಗ್ಬೇಕಂತ ಐತಿ. ಪ್ಲಾನ್ ಅಂತೂ ಹಿಂಗೈತಿ, ಬರ್ರಿ ಗಾಯ್ಸ್ ನೋಡೋಣ ಅಂತ ಏನಾಕೈತೆ ಅಂತೇಳಿ. ನಮ್ಮ ಸರ್ಗೆ ಗಾಡಿ ಏನೋ ಭಾಳ ಹೊಲಸು ಕಾಣಾಯ್ತು ಅಂತ ಗಾಯ್ಸ್, ಅದಕ್ಕೆ ವಾಷಿಂಗಿಗೆ ಹಚ್ಚಾರ ಗಾಯ್ಸ್. ಇವ್ರ ಇಂಜಿನಿಯರ್ ಸರ್ ಗಾಡಿನ ಹೊಲಸು ಕಾಣಾಯ್ತದ ಭಾಳ, ವಾಷಿಂಗ್ ಮಾಡ್ಕೊಂಡು ಕಲ್ಲಡಿ ಹೋಗೋದಂತ. ಅಲ್ಲೇನು ಈಗ ಹೊಂಟ್ರೆ ಈಗ ಪಾಪ ಹೊಲಸು ಆಗಂಗಿಲ್ಲ ಗಾಡಿ ಇದೆ, ಹೊಲಸು ಆಗೋದಿಲ್ಲ ಅಲ್ಲಿ ಹೋದ್ರೆ. ಹಾಂ ಸೊ ಇವಾಗ ಕ್ಯಾಮ್ರಾ ಇಟ್ಕೊಂಡಿದ್ದಾಯ್ತು. ಇಲ್ಲೈತಿ ಟ್ರೈಪೋಡ್, ಇಲ್ಲದ ಡ್ರೆಸ್. ಇದ್ರೊಳಗೆ 2 ಶರ್ಟ್ ಅದಾವೆ, ಇಲ್ಲೊಂದು ಶರ್ಟ್ ಐತಿ. ಸೊ ಒಂದು ಜಾಕೆಟ್ ಒಂದು ಐತಿ, ಈ ಶರ್ಟ್ ಒಂದು ಐತಿ. ಇಷ್ಟೆಲ್ಲ ಡ್ರೆಸ್ ಯಾಕೆ ತೊಗೊಂಡಿವಿ ಅಂದ್ರೆ ನಾವು ವಿಡಿಯೋ ಮಾಡಕ್ಕೆ ಹೊಂಟಾಗ ಇಷ್ಟಂತೂ ಕಾಮನ್ ಆಗಿ ತೊಗೊಂಡೋಗ್ತೀವಿ. ಯಾಕಂದ್ರೆ ನಾನು ಡೈಲಿ ವಿಡಿಯೋ ಅಂತೂ ಮಾಡೋಂಗಿಲ್ಲ, ಟೈಮ್ ಅಂತೂ ಸಿಗೋದಿಲ್ಲ. ಯಾಕಂದ್ರೆ ವಿಡಿಯೋ ಮಾಡ್ರಿ ಯಾರಿಲ್ಲ ಒಂದೇ ತಿಂಗೆ. ಸೊ ಅದಕ್ಕೆ ಇವತ್ತು 8 ರಿಂದ 9 ವಿಡಿಯೋ ಮಾಡ್ಬೋದು ಗೈಸ್. ನಾವು ಬರೀ ಪುಕ್ಸಟೆ ನೋಡ್ತಾನೆ ನೋಡ್ರಿ ಗೈಸ್. ಅದು ಶೂ ನಾನು ತೊಗೊಂಡು 2 ಇಯರ್ ಮೇಲೆ ಆಗ್ಬಂತ. ಒಂದಿನ 2 ಸಲ ಅಷ್ಟು ಹಾಕೊಂಡೆ, ಬರ್ಡೇಕಂತ ತೊಗೊಂಡಿದ್ದೆ. ಅದು ನಂಗೆ ಅದು ಭಾಳ ದೊಡ್ಡದು ಅನ್ಸಾಯ್ತದ ಫೀಲ್. ಸೊ ಅಣ್ಣ ಇವತ್ತು ನೋಡಿ ಬರ್ತಾತು. ಮತ್ತು ಇಂಜಿನಿಯರ್ ಕಾಲೇಜಲ್ಲಿ ರೀ ಎಷ್ಟು ಶೂ ಇದ್ರು ಕಮ್ಮಿನ ಅಂತ್ರಿ ಅವಂಗೆ. ಮತ್ತು ಅಲ್ಲಿ ಹುಡುಗ್ಯಾರು ಬಿಡಿಸ್ಕೋಬೇಕಲ್ರಿ ಅವ ಚಲೋ ಬೂಟ ಗೀಟ್ ಹಾಕೊಂಡೋಗಿ. ಅದು ಹೆಡ್ಫೋನ್ ನೋಡ್ರಿ, ಅದು ಟಿ ಶರ್ಟ್ ನೋಡ್ರಿ, ಅವ್ನು ಪ್ಯಾಂಟ್ ನೋಡ್ರಿ, ಯಾಮ್ ಲೂಸ್ ಪ್ಯಾಂಟ್ ಐತದ ನೋಡ್ರಿ ಗೈಸ್. ಹೆಂಗೆ ಕಾಣೈತಿ ಶೂಸ್, ಹುಡುಗಾರ ಹೆಂಗದ ನೋಡ್ರಿ ಅವ. ಕರೆಕ್ಟ್ ಐತಿ ಏನು ಪ್ಯಾಂಟ್ ಬಿಡು, ಶೂ ನನ್ನ ಶೂ ಬಗ್ಗೆ ಅಷ್ಟೇ ಹೇಳಿ ನೀನು. ಹಾಂ ಮತ್ತು ಪುಕ್ಸಟೆ ಚಲೋ ಇರ್ಬೇಕಲ್ಲ. ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಏನತ್ತ ಗಾಯ್ಸ್, ಅದು ಶೂ ತೊಗೊಳಲ್ಲ. ನಾವು ವಿಡಿಯೋದು ಹಾಕ್ಬಾರ್ದಂತ. ಈಗೇನು ವಿಡಿಯೋ ಕ್ಲಿಪ್ ಮಾಡಿದಲ್ಲ ಅದನ್ನು ಹಾಕ್ಬಾರ್ದಂತ. ಅದು ಹಾಕಿದ್ರೆ ಕಾಲೇಜ್ದಾಗ ಪ್ರೆಸ್ಸಿಗೆ ಕೆಂಬೇಕಂತ ಅವ್ರು ಕಾಲೇಜ್ನ ಹೊಡಿಯಲ್ಲ ನೋಡ್ತಾರಂತ ಲಾಗ. ಹಾಕ್ಲಿ ಬೇಡ. ಹಾಂ ಈಗ ನೋಡ್ರಿ ಗಾಯ್ಸ್ ವಿಡಿಯೋ ಒಳಗೆ ಹಾಕಂತ ಹೆಂಗೆ ಹೇಳ್ತಾನೆ. ಸೊ ಇಲ್ಲೈತೆ ನೋಡ್ರಿ ಗಾಯ್ಸ್, ನಾವು ಹೆಲ್ಮೆಟಿಗೆ ಹಾಕಿರುವಂಥ ಫೋನ್ ಹೋಲ್ಡ್ರ. ಸೊ ಬರ್ರಿ ಗಾಯ್ಸ್ ಯಾವ ಥರ ಫೀಲ್ ಕೊಡ್ತಿದ್ದೆ ವಿಡಿಯೋ ಒಳಗೆ ಅಂತೇಳಿ ನೋಡೋಣ ಅಂತ. ಇದು ಕರೆಕ್ಟ್ ವಾಶ ಮಾಡಲಿಲ್ಲ ಗಾಯ್ಸ್. ಇದು ಮೊಸರದೊಳಗೆ ಶಾಂಪೂ ನೀರು ಹಂಗೆ ಐತಿದೆ. ಏನಿಲ್ಲ, ಬಿಸಿಲಿಗೆ ಒಣಗ್ತದೆ, ಅದಕ್ಕೇನು ಬ್ಯಾನೆ. ಸ್ಪ್ರೇನ ಮಾಡಲಿಲ್ಲ, ಇದಕ್ಕೆ ಸ್ಪ್ರೇ ಮಾಡಲಿಲ್ಲ, ಚೈನ್ ಸ್ಪ್ರೇ ವಾಶ್ ಮಾಡೋ ಮಟ ಅಂದ್ರೆ. ಸೊ ಗಾಯ್ಸ್ ಸ್ವಲ್ಪ ಪ್ಲ್ಯಾನ್ ಒಳಗೆ ಬದಲಾವಣೆ ಆಗೈತಿ. ಏನಪ್ಪ ಅಂದ್ರೆ ಸ್ವಲ್ಪ ನ್ಯಾಷನಲ್ ಮಾರ್ಕೆಟಿಗೆ ಹೋಗ್ಬೇಕು. ಯಾಕಂದ್ರೆ ಒಂದು ವಾಚ್ ಹೊಡೆದೈತೆ ಗಾಯ್ಸ್, ಒಂದು ವಾಚ್ ತೊಗೋಬೇಕು. ಸೊ ನೆಕ್ಸ್ಟ್ ಥಿಂಗ್ ಏನಂದ್ರೆ ಇದು ಬಟನ್ ಹೋಗೈತೆ ಗಾಯ್ಸ್. ಇದು ಕಟ್ರೋಲ್ ಬಟನ್ ಇದೆ, ಕಟ್ರೋಲ್ ಬಟನ್ ಹೋಗೈತಿ. ಆ್ಯಂಡ್ ಇದು ರಬ್ಬಲ್ ಹೊಸ ಹಾಕ್ಸ್ಕೊಂಡು ಗಾಯ್ಸ್. ಇದು ಏನಾಗ್ಬಿಟ್ಟೈತೆ ಅಂದರೆ ಒಂಥರ ಅಂಟಂಟ್ ಆಗ್ಬಿಟ್ಟೈತೆ ಇದೆ, ಸುಮ್ಮನೆ ಹೊಸ ಹಾಕಿಲ್ಲ. ಸೊ ಇದು ರಬ್ಬಲ್ನ ಹಾಕಿಸ್ಬೇಕು. ಬರ್ರಿ ಗಾಯ್ಸ್ ಎಲ್ಲ ಕೆಲಸ ಮುಗಿಸಿ ವಿ ಆರ್ ಗೋವಿಂಗ್ ಟು ಕಲ್ಗಡಿ. ಫಸ್ಟ್ ಟೈಮ್ ನಾ ಈ ಥರ ಹೆಲ್ಮೆಟಿಗೆ ಫೋನ್ ಇನ್ಸ್ಟಾಲ್ ಮಾಡಿ ವಿಡಿಯೋ ಮಾಡಂತೀನಿ ಗಾಯ್ಸ್. ಲಿಟರ್ಲಿ ಏನೂ ಕಾಣಂತಿಲ್ಲ, ಸ್ಕ್ರೀನ್ ಏನೂ ಕಾಣಂತಿಲ್ಲ. ಜಸ್ಟ್ ನಾನು ಸೈಡ್ ಬಟನಿಂದ ಆನ್ ಆಫ್ ಅಷ್ಟೇ ಮಾಡಂತೀನಿ ವಿಡಿಯೋ ಕ್ಲಿಪ್. ಯಾವ ಥರ ಬರೋಂಗೈತಿ ವಿಡಿಯೋ ಕ್ಲಿಪ್ ಅಂತೂ ನಂಗಂತೂ ಗೊತ್ತಿಲ್ಲ. ಇದೇನಾದರೂ ಸರಿ ಬಂದಿಲ್ಲ ಅಂದರೆ ಓಕೆ, ನಾನು ನೆಕ್ಸ್ಟ್ ಟೈಮ್ ಇದ್ರೊಳಗೆ ಏನಾದರೂ ತಪ್ಪಿರೋಲ್ಲ, ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡುವಾಗ ಮಾತ್ರ ಕರೆಕ್ಟಾಗಿ ಸೆಟ್ಟಿಂಗ್ ಇಟ್ಕೊಂಡೆ ವಿಡಿಯೋ ಮಾಡ್ತೀನಿ ರೀ ಗಾಯ್ಸ್. ಇವಾಗ ಏನಾದರೂ ವಿಡಿಯೋ ಕರೆಕ್ಟಾಗಿ ಬರೋಂತಿದ್ದಿಲ್ಲ ಅಂದರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಬೇಜಾರು ಹೋಗ್ಬೇಡ್ರಿ. ಸಾರಿ ಗೈಸ್. ಇವಾಗ ಬಟನ್ ತೊಗೊಂಡಿದ್ದಾಯ್ತು. ಇದು ಗ್ರಿಪ್ ರಬ್ಬಲ್ ಅದೇನೂ ಇಲ್ಲ ಅಂತ ಸ್ಟಾಕ್. ಸೊ ಇದು ಹಾಕ್ಸೋಣ ಅಂತ ಹಾಕಿಸಿ ನ್ಯಾಷನಲ್ ಮಾರ್ಕೆಟ್ ಹೋಗಿ ಒಂದು ವಾಚ್ ತೊಗೊಂಡು ಹರ್ಷ ಕಾಂಪ್ಲೆಕ್ಸ್ ಹೋಗಿ ಫೋನಿಂದ ಗ್ಲಾಸ್ ಹೋಗೈತಿ ಮೊನ್ನೆ ಲಾಗ್ ಮಾಡುವಾಗ, ಗ್ಲಾಸ್ ಹಾಕ್ಸ್ಕೊಂಡು ಬರ್ಬಾರಿ ಗಾಯ್ಸ್. ಮೇಸ್ತ್ರಿಗೆ ಅದು ಏನು ರೊಕ್ಕ ಕೊಡ್ತೀನಿ, ನಂಗೆ ರೊಕ್ಕ ಕೊಟ್ಬಿಡ, ನಾನೇ ಮಾಡ್ತೀನಿ ಅಂತ ಅಣ್ಣ ಟ್ರೈ ಮಾಡೋಣ ಅಂತಾನೆ. ಹಾಂ ಅದಕ್ಕೆ ವರ್ಕ್ ಆಗಂತಿಲ್ಲದ. ಬರೀ ಗಾಯ್ಸ್ ಇವನ್ನ ಫಿಟ್ಟಿಂಗ್ ಮಾಡ್ತಾನೆ ತೊಗೊಂಡು ಫಿಟ್ಟಿಂಗ್ ಮಾಡ್ತಾನೋ ಇಲ್ಲ ಅಂತ. ಸೊ ಗಾಯ್ಸ್ ಇವಾಗ ಅದು ಬಟನ್ ಎಲ್ಲ ಕುಂದರ್ಸೋದು ಮುಗಿಯುತ್ತೆ. ನೆಕ್ಸ್ಟ್ ಇವಾಗ ನ್ಯಾಷನಲ್ ಮಾರ್ಕೆಟಿಗೆ ಹೋಗಿ ವಾಚ್ ತೊಗೋಬೇಕು, ಹರ್ಷ ಕಾಂಪ್ಲೆಕ್ಸಿಗೆ ಹೋಗಿ ಗ್ಲಾಸ್ ಹಾಕ್ಸ್ಕೊಂಡು ಬರ್ಬೇಕು. ಬಾಬಾ ನಮಾಜ್ ಹೋಗ್ಯಾನೆ. ಸೊ ನಮಾಜೆಲ್ಲ ಮುಗಿಸ್ಕೊಂಡು ಬಂದ ಅಂದರೆ ನ್ಯಾಷನಲ್ ಮಾರ್ಕೆಟಿಗೆ ಹೋಗಿ ಪ್ರತಿಯೊಂದು ಐಟಮ್ ತೊಗೊಳ್ಳೋಣ ಅಂತ ಸ್ಟೇಟಿನಾಗೆ. ಸೊ ಗಾಯ್ಸ್ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸೀದಾ ನಾವು ಹೊಂಟೇವಿ ಕಲ್ಗಡಿಗೆ. ಇನ್ನೂ ಒಂದು ಬ್ಯಾಂಕಿನ ಕೆಲಸ ಐತಿ ಕಲ್ಗಡಿ ಒಳಗೆ, ಗೊತ್ತಿಲ್ಲ ಬ್ಯಾಂಕಿನ ಕೆಲಸ ಆಕೈತಿಲ್ಲ. ಮತ್ತು ಇವಾಗ TB10 ಕ್ಯಾಂಪೇನ್ಗೆ ಹೋಗಿ ವಿಡಿಯೋ ಮಾಡ್ಬೇಕು, ಏನೇನೈತಿ ಗೊತ್ತಿಲ್ಲ. ಬರೀ ಗಾಯ್ಸ್ ಹೋಗೋಣ. 1 hour later. ಇವಾಗ ಜಸ್ಟ್ ಕಲ್ಗಡಿ ಬಂದ್ವಿ ಬಾಬಾರ ಮನೆಗೆ. ಬಾಬಾ ಇವಾಗ ಫ್ರೆಶ್ ಅಪ್ ಹಾಕೋಣ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಬ್ಯಾಂಕಿಗೆ ಹೋಗ್ಬೋದು. ಬ್ಯಾಂಕಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಮಾಡೋಕೆ ಹೋಗೋಣ ಗಾಯ್ಸ್. ಸ್ಟೇನ್ ಆಗಿರಿ ಗಾಯ್ಸ್. ಬ್ಯಾಂಕ್ ಕೆಲಸ ಮುಗಿಸಿ ಜಸ್ಟ್ ಬಂದಾವ. ಇವಾಗ ಟೈಮ್ ಆಗೈತಿ 4:45. ಮಳಿಗಾರ ಕಟ್ಟಾಂತೈತಿ. ಇನ್ನೂ ಮುನ್ಗೋಡ್ಗೆ ಹೋಗ್ಬೇಕು, ಗೊತ್ತಿಲ್ಲ ಗಾಯ್ಸ್. ಮುನ್ಗೋಡ್ಗೆ ಹೋಗ್ತೀವಿಲ್ಲ ಗೊತ್ತಿಲ್ಲ ಗಾಯ್ಸ್, ವಿಡಿಯೋ ಮಾಡ್ತೀವಿಲ್ಲ ಏನೋ ಗೊತ್ತಿಲ್ಲ ಗಾಯ್ಸ್. ಇನ್ನೊಂದು ಥಿಂಗ್ ಏನಂದ್ರೆ ತುಂಬ ಜನ ಕೇಳ್ತಿದ್ರಿ ನಿಮ್ಮ ಪಪ್ಪ ಮನ ತೋರಿಸಿ ಅಂತೇಳಿ. ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಪಪ್ಪ ಮನ. ಇವತ್ತು ತೋರ್ಸೋ ಟೈಮ್ ಬಂದಿದೆ. ಇವರೇ ನಮ್ಮ ಪಪ್ಪಮ್ಮ. ಹೇಳಮ್ಮ, ನಾನೇ ಇವ್ರ ಪಪ್ಪಮ್ಮ. ನಮ್ಮ ಪ್ರೈಮರಿ ದೋಸ್ತ ನೋಡಿರ್ತೀರಿ ಅನ್ಕೋತೀನಿ ನಿಮ್ಗೆ. ಮೊದಲೆಲ್ಲ ರೀಲ್ಸ್ ಒಳಗೆ ಮೊದಲಿಂದ ರೀಲ್ಸ್ ಎಲ್ಲ ಇವನೇ ಶೂಟ್ ಮಾಡ್ತಿದ್ದ ಕಲ್ಗಟ್ಟಿ ಒಳಗಿದ್ದ ಆಲ್ಮೋಸ್ಟ್. ಬಾಬಾ ಹೋದ್ಮೇಲೆ ನಾನು ಸೋಷಿಯಲ್ ಮೀಡಿಯಾ ಇಂಡಸ್ಟ್ರಿಗೆ
ಬಾಬಾ ರಿಟೈರ್ಮೆಂಟ್ ಕೊಟ್ಟು ಭಾಳ ದಿನ ಆಗೈತಿ. ಅವ ರಿಟೈರ್ಮೆಂಟ್ ಕೊಟ್ಮೇಲೆ ಇವ ಬಂದ. ಸೊ ಇವನು ರಿಟೈರ್ಮೆಂಟ್ ಕೊಟ್ಮೇಲೆ ಹುಬ್ಳಿಗೆ ನಾ ಶಿಫ್ಟ್ ಆದ್ಮೇಲೆ ಯಾರೂ ಇಲ್ಲ ಗೈಸ್ ಕರೆಕ್ಟಾಗಿ ವಿಡಿಯೋ ಮಾಡೋರು. ಸೊ ಗೈಸ್ ಇವಾಗ ಮಳೆ ನಿಂತ್ಕೊಂಡೈತಿ. ವಿ ಆರ್ ಗೋಯಿಂಗ್ ನಾವು ಮುಂಡಗೋಡ್ TB10 ಕ್ಯಾಂಪ್. ಇಲ್ಲಿ ನಮ್ಮ ಪಪ್ಪು ಮಾ ಮತ್ತು ಬಾಬಾ ಕುಂತಾನೆ. ಬರ್ರಿ ಗೈಸ್ ಹೋಗೋಣ. ಪೆಟ್ರೋಲ್ ಹಾಕಿಸ್ಬಿಲ್ಲಿ, ಪೆಟ್ರೋಲ್ ಹಾಕ್ಸ್. ಅವ್ನು ಐದರ ಬರ ಹಾಕ್ಸಾಗ ಅಣ್ಣ 50 ರೂಪಾಯಿ ಪೆಟ್ರೋಲ್ ಹಾಕಣ. 50 ಫುಲ್ ಟ್ಯಾಂಕ್ ಮಾಡಿಸ. ಏ TB10 ಕ್ಯಾಂಪ್ ಅಲ್ಲ, ಗವಾ ಅಂತ ಕೊಡ್ತೈತಿ ಇದು 50 ರೂಪಾಯಿ. 100 ರೂಪಾಯಿ ಹಾಕ. ಅಲ್ವನ 100 ಈ ಫುಲ್ ಟ್ಯಾಂಕ್ ಹಾಕಿದ್ದು ಡಿಸ್ಕೌಂಟ್ ಇಲ್ಲ. ಹಾಕೋದು 100 ರೂಪಾಯಿ ಪೆಟ್ರೋಲ್ ಹಾಕಿ ಎಷ್ಟು ಮಾತಾಡ ಅಂತಿಲ್ಲ ನೀ. ಡಿಸ್ಕೌಂಟ್ ಕೊಡ್ತಾರ್ಲಿ. ಬಿಲ್ ಹೇಳಿ ಎಲ್ಲ ಉಂಟನಾಗ ಮುನುಗೋರ ಮುಂಡೂರ್ದಾಗ ಎಲ್ಲೇ TB10 ಕ್ಯಾಂಪ್. TB10 ಕ್ಯಾಂಪ್ TBT ಕ್ಯಾಂಪ್ ಅಲ್ಲಿ ಅದೇ TB10 ಕ್ಯಾಂಪ್. ಏ TB10 ಕ್ಯಾಂಪ್ ಅದ. ಮಳೆ ಸ್ಟಾರ್ಟ್ ಆಯ್ತು ಗಾಯ್ಸ್. ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು. ಏ ಚಾಚೋ, ಅಯ್ಯೋ ಒಳ್ಳೆ ಹೊಡೋಲ್ಲ. ಏ ಚಾಚೋ, ರೀಲ್ಸ್ ಮಾರೋರು ಇವ್ರೆಲ್ಲ ಹೋದ್ರಿಗೆ ಈಗ ಏನಿದ್ರು ಮೊಟ್ಟು ಪಟ್ಲು ಪ್ರಮೋಷನ್ ಮಾರಕ್ಕೆ ಅವ್ರನ್ನ ಕಳ್ಸೋದ ಅವ್ರ ಕಟ್ಸೋದ್ ಇಸ್ಲಾ. ಪ್ರಮೋಷನ್ ಮಾರಕ್ ಏನಿದ್ರು ಮೊಟ್ಟು ಪಟ್ಲು ಕರೀತಿ. ಆಮೇಲೆ ಏನೋ ಹಾಡೇ ಇದೆಯಲ್ಲ, मोटू पतलू की जोड़ी ಹೇ ಮೋಟು ಗೋರ್ ಪತ್ಲು ಕಿ ಜೋಡಿ. नादेना अंदम की अनी मोटू पतलू की जोड़ी. ಮಗ ಎಲ್ಲ ಹಜ್ಜಿ ಕಟ್ ಮಾಡಿ ಬ್ಯಾಡಿ. ಈ ವಿಡಿಯೋ ಮಾಡಿದ್ರೆ ನೆಕ್ಸ್ಟ್ ಹಾಕೋಣ. ಏನದ ಸೋರ್ಸ್ಕೊಳ್ಳೋದ ಗೈಸ್ ನಾ ಆ್ಯಕ್ಚುಲಿ ಇಷ್ಟೆಲ್ಲ ಸಿಚುವೇಶನ್ ನೋಡಿ ನಾ ವಿಡಿಯೋ ಮಾಡಕ್ಕೆ ಹೋಗ್ತಿದ್ದಿಲ್ಲ. ನಿಮ್ಗೆ ಆಲ್ರೆಡಿ ಹೇಳೇನ ಇವಾಗ ಶೂಟಿಂಗ್ ಯಾವ ಥರ ಮಾಡ್ತೀನಿ, ನಾನು ವಿಡಿಯೋ ಯಾವ ಥರ ಎಡಿಟ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ, ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಅನ್ನೋ ಒಂದು ಕಾರಣಕ್ಕೆ ನಾ ವಿಡಿಯೋ ಮಾಡಕ್ಕೆ ಹೊಂಟೀನಿ ನಿಮ್ಮ ಸಂಬಂಧ. ಸರಿ ಗೈಸ್ ಹೋಗೋಣ. ಎಷ್ಟು ಮಳೆ ಬರಲಿ ಹೋಗೋದೆ ಹೋಗೋದ ಮತ್ತೆ ತಪ್ಸಂಗಿಲ್ಲ. ಅಲ್ಲಿ ಮಾಡ್ತ ಹೋಗೋದೆ ಒಂದದು ವಿಡಿಯೋ ಮಾಡೋದೆ ಮಾಡದೆ. ಅಲ್ಲಿ ಇಲ್ಲಿಂದ ಅಲ್ಲಿ ಮತ್ತ ಮಳೆ ತೊಳ್ಸ್ಕೊಂಡು ಹೋಗ್ಯವಿ ಜಡ್ಕಿನ್ ಇಲ್ಲಂಗೆ. ಇವ್ರು ಇಬ್ರು ಜಡ್ಕಿನ್ ಹಾಕೊಂಡಾರೆ. ಸೊ ಗೈಸ್ ಇವಾಗ ನಾವು ಬಂದು ಐತಿ ಗೈಸ್. ಲೊಟ್ಟ ಮಳೆ ಇಲ್ಲ ಗೈಸ್, ನಾವು ಎಷ್ಟು ಮಟ್ಟ ಬಂದಿಲ್ಲ ಫುಲ್ ಮಳೆ ಐತಿ. ಲೊಟ್ಟ ಮಳೆ ಇಲ್ಲ ಬರ್ರಿ ಸಾಕು. ಸೊ ಗೈಸ್ ಇವಾಗ ನಾವು ಚಾಗಿ ಕುಡ್ದು ಸೀದಾ ಹೊಂಟೇವಿ ಮುಂಡಗೋಡ್ TB10 ಕ್ಯಾಂಪ್. ಬರ್ರಿ ಗೈಸ್ ಹೋಗೋಣ. ಸೊ ಗೈಸ್ ಒಂದೇ ಮಳೆ ಟೈಪಿಂದ ಒಂದು ಕಂಟೆಂಟ್ ಐತಿ. ಸೊ ಆ ಕಾರಣಕ್ಕೆ ಮಳೆ ತೋರಿಸ್ಕೊಂಡಿದ್ದೆ, ಇವಾಗ ಏನು ತೋರಿಸ್ಕೊಂಡಿದ್ದಿಲ್ಲ ಆ ರೀತಿ. ಆದರೂ ಕೂಡ ಒಂದು ಕಂಟೆಂಟ್ ಮಾಡೋಣ ಗೈಸ್ ಅಂತ ಇಲ್ಲಿ ನಿಂತೇವಿ. ಲಾಸ್ಟ್ ಟೈಮ್ ಇದ್ದ ಹೊಲ್ದಾಗ ವಿಡಿಯೋ ಮಾಡಕ್ಕಂತ ಬಂದೆ. ನಮ್ದು ಎಕ್ಸಸ್ ಸ್ಕೂಟಿ ಇದೆ, ಸ್ಕೂಟಿ ಸಿಕ್ಕೊಂಡೆ ಭಾಳ ಹೊಲಗೇರಿ ಆಗಿದ್ದು ಗೈಸ್, ಹೊರಗಡೆ ತೆಗಿದೆ. ಮತ್ತೆ ತಿಂಗಳ 30,000 ಕೊರಾತಿ. ಮತ್ತೆ ನಿಮ್ಮ ಮುಕ್ಳಿಯರು ತೊಳಿಸ್ಬೇಕು ನಾವು. ಯಾವ್ದ ಏನಿಲ್ಲ, ತಿಂಗಳ 30,000 ಕೊರಾತಿ ನಿಮ್ಮ ಮುಕ್ಳಿಯರು ತೊಳ್ಸ. ಆರಾಮ್ಲ ಹೆಂಗೈತಿ ನಿಮ್ಮೂರಾಗ ಮಳಿ? ಇನ್ನೊಂದು ನಿಮ್ಮೂರಿಗೂ ಮೊಟ್ಟು ಪತ್ಲು ಬಂದಿದ್ರೆ ಗಾಯ್ಸ್. ಇವಾಗ ಒಂದು ವಿಡಿಯೋ ಮಾಡಿದ್ ಮುಗೀತು. ನೆಕ್ಸ್ಟ್ ಇವಾಗ TB10 ಕ್ಯಾಂಪಿಗೆ ಹೋಗೋಣ. ಸರಿ ಬರಂತಿಲ್ಲ ಗಾಯ್ಸ್ ಮಳಿ, ಸಾರಿ ವಿಡಿಯೋ ಕ್ಲೈಮೇಟ್ ಸರಿ ಇಲ್ಲ. ನೋಡು ಬರ್ರಿ ಗಾಯ್ಸ್ ಏನೇನು ಆಕೈತೆ ಅಂತ. ಯಾರ ಸನ್ನಿಲಿವಳ ಯಾರ ರಾಧಿಕಾ ಪಂಡಿತ್ ಗಾಯ್ಸ್ ಏನ ಅಂತ ಗೊತ್ತ್ರಿ ಇವಾಗ ಮೊಟ್ಟು ಪತ್ಲು ಪ್ರತಿಯೊಂದು ಊರಿಗೆ ಬಂದು ವಿಡಿಯೋ ಮಾಡ ಅಂತಾರಲ್ಲ, ಹಂಗೆ ಮೊಟ್ಟು ಪತ್ಲು ಟ್ರೆಂಡ್ ಮುಗಿದ್ಮೇಲೆ ಸನ್ನಿ ಲಿಯೋನ್ ಬರ್ತಾಳಂತ. ಸನ್ನಿ ಲಿಯೋನ್ ಬರ್ತಾಳ, ಆಕೆನ ಬರೋದು ಈಗ ನೆಕ್ಸ್ಟ್. ಗಾಯ್ಸ್ ಇವಾಗ ಜಸ್ಟ್ ಬಂದ್ವಿ ಮುಂಡಗೋಡ್ TB10 ಕ್ಯಾಂಪ್. ಬರ್ರಿ ಗಾಯ್ಸ್ ಯಾವ ಥರ ಆಯ್ತು ಅಂತೇಳಿ ನೋಡ್ಕೊಂಬರೋಣ. ಬೇನೆ ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತಳು. ಗೈಸ್ ಇಲ್ಲಿ ಎಷ್ಟು ಕ್ಲೀನ್ ಮಾಡ್ತಾರಂದ್ರೆ ಕ್ಲೀನೆಸ್ ಎಷ್ಟು ಐತೆ ನೋಡ್ರಿ ಗೈಸ್. ಇಲ್ಲಿ ಒಂದು ಬಾಟಲ್ ಏನೂ ಸಿಗಲ್ಲ ನಿಮ್ಗೆ, ಅದ್ರ ಮೇಂಟೆನೆನ್ಸ್ ಭಾಳ ಚಲೋ ಐತಿ ಇಲ್ಲಿ ಇವ್ರದ್ದು. ಇಲ್ಲಿ ನೋಡ್ಬೋದು ನೀವು ಬಾಟಲ್ಸ್ ಹಾಕಂತ ಹೆಂಗಿದು ಮಾಡಿದ್ದಾರೆ ಇಲ್ಲಿ. ಒಟ್ಟು ಸ್ವಲ್ಪ ಗಲೀಜಿಲ್ಲ ಗಾಯ್ಸ್. ಈ ಥರ ಪ್ರತಿಯೊಂದು ಸಿಟಿ ಆಗ್ಬೇಕು ಅನ್ನೋದು ನಮ್ಮ ಆಸೆ ಐತಿ. ಸೊ ಗೈಸ್ ನಮ್ದು ವಿಡಿಯೋ ಯಾವ ಥರ ಮಾಡ್ತೀವಿ ಅಂದರೆ ಆಲ್ರೆಡಿ ಇವಾಗ ಒಂದು 5ರಿಂದ 6 ವಿಡಿಯೋ ಮಾಡಿದ್ವಿ. ಮಳೆ ಬರೋ ಕಾರಣಕ್ಕೆ ನಿಮ್ಗೆ ವಿಡಿಯೋ ತೋರ್ಸೋಕ್ಕಾಗಿಲ್ಲ. ಹೆಂಗಿರೈತೆ ಅಂದ್ರೆ ಈಗೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿರ್ತೀವಿ ನೋಡ್ಬೋದು ನೀವು ಆಗಲೇ ಮಾಡಿದ್ದು ನಾ ವಿಡಿಯೋನ. ಅಲ್ಲಿ ನಿಂತ್ಕೊಂಡಲ್ಲ ಆ ಪ್ಲೇಸಿಗೆ ನಾನು ನಿಂತ್ಕೊಂಡಿರ್ತೀನಿ. ಸೊ ಈ ಥರ ವಿಡಿಯೋ ಅಂದ್ರೆ ನಂದು ಲೆನ್ಸ್ ಭಾಳ ಸಣ್ಣ ಇರ್ತದೆ. ಸೊ ಆ ಕಾರಣಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ. ಸೊ ಇಷ್ಟು ನಿಂತ್ಕೊಂಡೆ ವಿಡಿಯೋ ಶೂಟ್ ಮಾಡಿರ್ತೀವಿ. ಹಿಂಗೆ ಇರ್ತೈತೆ ನಮ್ಮದು ವಿಡಿಯೋ ಶೂಟ್. ನಾ ಮನೆಗೆ ಹೋಗಿ ಯಾವ ಥರ ಎಡಿಟ್ ಮಾಡ್ಬೇಕಂತೇಳಿ ಪ್ರತಿಯೊಂದು ನಿಮ್ಗೆ ತೋರಿಸ್ಕೊಡ್ತೀನಿ ಈ ಲಾಗ್ ಒಳಗೆ. ಸ್ಟೇ ಟ್ಯೂನ್ ಆಗಿರಿ ಗಾಯ್ಸ್. ಇವಾಗ ಶೂಟಿಂಗ್ ಅದು ಎಲ್ಲ ಮುಗೀತು. ಭಾಳ ಕ್ಲೈಮೇಟ್ ಭಾಳ ಹೊಲಸೈತೆ ಗಾಯ್ಸ್. ಇವತ್ತು ಬರೀ ಮಳೆ ಬರ ಅಂತೈತಿ. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು. ಎದಕ್ಕೆ ಹಂಗಾದ್ ಗೊತ್ತೇನದ? ಆಗಲ್ಲ ನನಗೆ ಹಂಗೆ ಮಾಡಿದಲ್ಲ ಕಾಲಿಗೆ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಗಾಯ್ಸ್. 5ರಿಂದ 6 ವಿಡಿಯೋ ಅಷ್ಟೇ ಮಾಡೀನಿ. ಆದಷ್ಟೆಲ್ಲ ಸ್ವಲ್ಪ ಚಲೋ ಆಗ್ಯಾವ ಅಂತ ಅಂದ್ಕೊಂಡಿನಿ. ಎಡಿಟ್ ಮಾಡಿದ್ಮೇಲೆ ಚಲೋ ಅನಿಸ್ಬೋದು. ಸೊ ನಿಮ್ಗೆ ವಿಡಿಯೋ ಯಾವ ಥರ ಮಾಡ್ತೇನೆ ಅಂತ ತೋರಿಸ್ಕೊಟ್ಟೆ. ಇವಾಗ ನೆಕ್ಸ್ಟ್ ನಾನು ಎಡಿಟ್ ಯಾವ ಥರ ಮಾಡ್ತೇನೆ ಅಂತೇಳಿ. ಯಾಕಂದ್ರೆ ನನ್ನ ವಿಡಿಯೋ ಭಾಳ ನ್ಯಾಚುರಲ್ ಎಡಿಟಿಂಗ್ ಇರ್ತೈತಿ. ಭಾಳ ಜನ ಕೇಳಿದ್ರೆ ನನ್ನ ಕ್ವಶನ್ ಯಾರಿಗೂ ಆನ್ಸರ್ ಮಾಡೋಕ್ಕಾಗಿಲ್ಲ. ಸೊ ಈ ಲಾಗ್ನ ಕಂಟಿನ್ಯೂ ನೋಡಿರಿ, ನಿಮ್ಗೆ ಯಾವ ಥರ ಎಡಿಟಿಂಗ್ ಮಾಡ್ತೇನೆ ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದ? ಮೋಮೋಸ್ ತಿನ್ಬೇಕಂತ ನೋಡ್ಬರ್ರಿ ಗಾಯ್ಸ್. ಮೋಮೋಸ್ ತಿನ್ನೋಣಂತೆ. ಸೊ ಗಾಯ್ಸ್ ಇಲ್ಲಿ TB10 ಕ್ಯಾಂಪ್ ಮಳೆ ಬರ ಆಯಿತು, ನಿಂತ್ಕೊಂಡಿದ್ವಿ. ಇಲ್ಲೊಬ್ರು ಅಂಕಲ್ ಅದಾರ ಬರ್ರಿ ಗಾಯ್ಸ್, ತೋರಿಸ್ತೇನೆ ನಿಮ್ಗೆ ಅವ್ರು ಯಾವ ಥರ ಮಾತಾಡ್ತಾರೆ ಅಂತ. आपको हिंदी आएगा? हाँ हिंदी आता है. ये पकड़ो, बात करो. ये माइक है, आप पकड़ो. ठीक है. आपका वॉइस आएगा ज़्यादा. अच्छा आप कहाँ से हो?
हम तिब्बती है। तिब्बतियन है क्या? हाँ। आपको हिंदी परफेक्ट आता है? हाँ, हम हिंदी आते हैं। आप इधर आके हिंदी सीखे हैं क्या? फर्स्ट में आपको हिंदी आया था? पहले से ही हिंदी आते हैं। अच्छा, ये वीडियो सुखर्ति चेत विद्यार्थी चेत सुखम। हाँ सुखर्ति कुद विद्यार्थी सुखम। अच्छा, हाँ हाँ नपुसो भूषणम चंद्रो नरीन भूषणपति। हाँ, पृथ्वी भूषणम राजा विद्या स्वप्न भूषणम। वो क्या है वो? हाँ, क्या है वो? नपुसो मैंने अलंकार। हाँ हाँ हाँ, नपुसो मैंने आकाश बोलते हैं। अच्छा हाँ, हाँ, हाँ। आपका नाम नपुसो क्या है? भूषणम चंद्रो आपका- भूषणम मैंने अलंकार। वो चंद्रमा है बोलते हैं आकाश के अलंकार चंद्रमा है बोलते हैं। अच्छा, नपुसो भूषणम चंद्र नरीन भूषणपति। हाँ मेरा रू पत्नी उसके ये अलंकार है पति ये बोलते हैं। आपका नाम क्या है? नहीं पहले सुनो अरे हाँ बोलिए। नपुसो भूषणम चंद्र नरेंद्र पृथ्वी भूषणम राजा। ये अच्छा, हमारा संस्कृत का भाषा है। हाँ हाँ हाँ। अब लोग आते भाषा नहीं नहीं, आपका संस्कृत भाषा हमको नहीं आएगा। ये संस्कृत शुद्ध है भाई। अच्छा, हाँ आपका नाम क्या है? मेरा नाम है मोनी शासन मंजू घोष। मोनी शासन मंजू घोष। मोनी शासन मंजू घोष। अच्छा, आप इधर कर्नाटक आके कितने दिन हुआ? दिन नहीं हम सालों पर बचपन से यहाँ से जिए। अच्छा, हाँ हाँ। आप एक हमारे वीडियो को हाई करके बोले ना, हम यूट्यूब वाले हैं, यूट्यूब के लॉग करते ठीक हैं। है थैंक यू हाँ, हाई करके बोले ना। ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಗೈಸ್ ಇಲ್ಲಿ ಮೊಮೋಸ್ ತಿನ್ನಂತೆ ಕರ್ಕೊಂಡ್ ಬಂದಾರ. ಮೊಮೋಸ್ ಶಾಪ್ ಬಂದೈತಿ, ಅದಕ್ಕೆ ಇಲ್ಲಿ ಇವ್ರಿಗೆ ಬೆಲ್ಲ ಚಾ ಕುಡಿಯಕ್ಕೆ ಕರ್ಕೊಂಡ್ ಬಂದೇನೆ ಗೈಸ್. ಗೈಸ್ ಇಲ್ಲಿ ಟಿಬಿಟನ್ ಕ್ಯಾಂಪ್ ಒಳಗೆ ಪ್ರತಿಯೊಂದು ಅವ್ರಿಗೆ ಏನು ಅವಶ್ಯಕತೆ ಇಲ್ಲ ಪ್ರತಿಯೊಂದು ಅವ್ರು ರೆಡಿ ಮಾಡ್ಕೊಂಬಿಟ್ಟಾರೆ. ಮೀನ್ಸ್ ಗ್ಯಾಸ್ ಆಫೀಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಮತ್ತು ಅವ್ರಿಗೆ ಈ ಥರ ಮಾಲ್ಸ್ ಗಿಲ್ಸ್ ಎಲ್ಲ ಇರ್ಬೋದು. ನೋಡ್ರಿ ಅವ್ರಿಗೆ ಏನು ಐಟಮ್ ಬೇಕಲ್ಲ ಪ್ರತಿಯೊಂದು ಥಿಂಗ್ಸ್ನ ಅವ್ರ ಅಂಡರ್ ಒಳಗೆ ಅವ್ರಿಗೆ ಎಷ್ಟು ಜಾಗ ಕೊಟ್ಟಾರಲ್ಲ ಅದು ಅಂಡರ್ ಒಳಗೆ ಪ್ರತಿಯೊಂದು ಕ್ರಿಯೇಟ್ ಮಾಡ್ಕೊಂಡಾರ. ಹೊರಗಡೆ ಬರೋ ಅವಶ್ಯಕತೆನೇ ಇಲ್ಲ ಅವ್ರೆ, ಪ್ರತಿಯೊಂದು ಇಲ್ಲೇ ಸಿಗ್ತೈತಿ ಅವ್ರಿಗೆ. ಗಾಯ್ಸ್ ಇವಾಗ ಚಾದು ಎಲ್ಲ ಕುಡಿದು ಮುಗಿಯುತ್ತೆ, ಸಿದಾ ಹೊಂಟೇವಿ ಕಲ್ಗಡಿಗೆ. ತಂಡಿನೂ ಭಾಳ ಐತೆ ಗಾಯ್ಸ್, ನಿಮ್ಗೆ ಸಿದಾ ನಾ ಕಲ್ಗಡಿಗೆ ಹೋಗಿ ಸಿಗ್ತೇನೆ. 1 hour later. ಗಾಯ್ಸ್ ಜಸ್ಟ್ ಬಂದೇವ ಕಲ್ಗಡಿಗೆ. ಮಳೆ ಇಲ್ಲಿ ಸ್ಟಾರ್ಟ್ ಆಗೈತಿ, ಬರೀ ಮಳೆ ಒಳಗೆ ಸಾಯೋದಾಗೈತಿ ಫುಲ್ ಡೇ ಇವತ್ತು. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಸಿದಾ ಹುಬ್ಳಿ ಹೋಗ್ಬೇಕು. ಮತ್ತು ಆಂಟಿ ಮತ್ತು ಕಾಕ ಬಂದಾರಂತ, ಅವ್ರಿಗೆ ಮನೆಗೆ ಕರ್ಕೊಂಡು ಹೋಗ್ಬೇಕು. ಬರ್ರಿ ಗಾಯ್ಸ್ ಹೋಗೋಣಂತ, ಹುಬ್ಳಿಗೆ ಹೋಗಿ ಸಿಗ್ತೇನೆ ನಿಮಗೆ. A few moments later. ಸೊ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ, ಫ್ರೆಶ್ ಅಪ್ ಆದೆ. ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎಡಿಟಿಂಗ್ ಯಾವ ಥರ ನಾ ಮಾಡ್ತೇನೆ ಅಂತೇಳಿ. ಇನ್ನೊಂದು ಥಿಂಗ್ ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ನನ್ನ ಕಡೆ ಇನ್ನೊಂದು ಫೋನ್ ಐತಿ, ಬಟ್ ಅದಷ್ಟು ಕ್ವಾಲಿಟಿ ತೋರ್ಸಂಗಿಲ್ಲ ವಿಡಿಯೋ. ಸೊ ನಾ ಏನು ಮಾಡ್ತೇನೆ ಗೊತ್ತು, ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊತೀನಿ, ಆಮೇಲೆ ಡಬ್ಬಿಂಗ್ ವಾಯ್ಸ್ ಕೊಡ್ತೀನಿ, ಅಂದರೆ ನಿಮ್ಗೆ ಅರ್ಥ ಆಕೈತೆ ಹಂಗೆ ಅಂತೇಳಿ. ಫಸ್ಟ್ ವಿಡಿಯೋ ಹಾಕೋತೀನಿ. ಫಸ್ಟ್ ಈ ಕ್ಯಾಮ್ರಾ ಆನ್ ಮಾಡ್ಕೊಂಡೆ, ಇದ್ರೊಳಗೆ ವೈಫೈ ಆಪ್ಷನ್ ಐತಿ. ವೈಫೈ ಆಪ್ಷನಿಂದ ನಾನು ಪ್ರತಿಯೊಂದು ವಿಡಿಯೋ ಹಾಕ್ಕೊಂಡೆ ಎಡಿಟಿಂಗ್ ಯಾವ ಥರ ಮಾಡ್ಬೇಕಂತ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಡಬ್ಬಿಂಗ್ ವಾಯ್ಸ್ ಕೊಡ್ತೀವಿ ಅಂತ. ಸ್ಟೇಟ್ಯೂನ್ ಆಗಿರಿ. ದೇಗು ಈಗ ಬಂದ್ರಿ, ದಿಗು ದಿಗು ಏ ಕಳ್ಳ ಬರಂತಿಲ್ಲ ಈಗ ಮೊದ್ಲಿನಂಗೆ ಯಾರ ಹತ್ರನು ಇಲ್ಲ ಬರ್ತಾನ. ಆದ್ರೇನ ಈಗ ಮಾಡ್ಕೊಂಡಿದ್ದಾನೆ ಒಟ್ಟೆ. ಎಷ್ಟು ಗಂಟೆ ಬಿಟ್ಟಿದ್ರಿ ನೀವು ಊರ? ಎಷ್ಟು ಗಂಟೆ ಬಿಟ್ಟಿದ್ರಿ? 2:30 ದೊಡ್ಡ ಜರ್ನಿ ಆಕೈತಿ. ನೀವು ಬಾಪ ಇಲ್ಲ ಬಲ್ಲೆ 6:30 7 ಗಂಟೆಗೆ ಅಂದ್ರೆ ಏನೈತಿ ಧಾರವಾಡಕ್ಕೆ ಬಂದಿದ್ದೀವಿ. ಇವೆಲ್ಲ ಮಿಕ್ಸ್ ಎಲ್ಲಿ ಊಟ ಕರ್ಕೊಂಡು ಹೋಗಿ? ಬೆಳಗ್ಗೆ ಪೂಜೆ ತಂದು ಕೊಟ್ಟಿದ್ದು, ನಾನು ಹೊರಗೆ ಊಟ ಮಾಡಿದ್ವಿ ಮಧ್ಯಾಹ್ನ. ಬಾಬಾರನೇ ಊಟ ಮಾಡಿದ್ವಿ ಇವತ್ತು. ನಾ ಕಲೆಕ್ಟಿವ್ ಹೋಗಿದ್ದಾನ. ಎದಕ್ಕೆ ಬರಂತಿಲ್ಲ ಯಾರ ಕಡೆ ನೀವು? ಈಗ ಎದಕ್ಕೆ ಬಂದಿರಿ ನೀವು? ಇವತ್ತು ಬಂದು ಮತ್ತೆ ನಾಳೆ ಹೋಗ್ಬಿಡುದ? ಏಕೆ? ಒಂದು ವಾರ ಇದ್ರೆ ಬೇಸರ ಆಗಿತ್ತಾನ. ಅವ್ರು ಅಷ್ಟೋಕಾರ ನೀನು ಓಕೆ? ಏಕೆ ಬರೋದ ಈಗ ಬಂದವ್ರ ಗಾಯ್ಸವ್ರೆ, ಮತ್ತು ನಾಳೆ ಹೋಗ್ತಾರಂತ. ಏನೂ ಗೊತ್ತಿಲ್ಲ. ಹೊಕ್ಕಿ ಕರೆ ನಾಳೆ? ಏಕೆ ಇರೋದು 4 ದಿವಸ ಅವ್ರು ಹೋಗ್ಬೇಕಾರೆ ಗಣೇಶ ಚೌತಿ ಇನ್ನೊಂದು ದೂರ ಐತ್ಲ. ಕ್ಯಾಮ್ರಾ ಒಳಗಿಂದ ಫೋಟೋ ಮತ್ತು ವಿಡಿಯೋಸ್ ನಮ್ಮ ಫೋನ್ಗೆ ಶೇರ್ ಆಗಬೇಕಂದ್ರೆ ಒಂದು ಆ್ಯಪ್ ಐತಿ ಸ್ನ್ಯಾಪ್ಡೀಲ್ಸ್ ಅಂತೇಳಿ. ಸೊ ಅದನ್ನು ಓಪನ್ ಮಾಡಿ ಕ್ಯಾಮ್ರಾಕ್ಕೆ ಮತ್ತು ಫೋನ್ಗೆ ವೈಫೈ ಕನೆಕ್ಟ್ ಮಾಡಬೇಕು. ವೈಫೈ ಕನೆಕ್ಟ್ ಆದಮೇಲೆ ಕ್ಯಾಮ್ರಾ ಆಕ್ಸಸ್ ಎಲ್ಲ ಫೋನ್ಗೆ ಬರ್ತೈತಿ. ಅದ್ರೊಳಗೆ ನೀವು ಯಾವ ಫೋಟೋ ಬೇಕು ಯಾವ ವಿಡಿಯೋ ಬೇಕು ಸೆಲೆಕ್ಟ್ ಮಾಡಿ ಸೇವ್ ಮಾಡ್ಕೋಬೋದು. ಟೋಟಲ್ ಇವತ್ತು ನಾನು 10 ವಿಡಿಯೋ ಮಾಡೀನಿ. ಬರ್ರಿ ಯಾವ ಥರ ಡಬ್ಬಿಂಗ್ ಕೊಡ್ತೇನೆ ನಾನು, ಯಾವ ಥರ ಎಡಿಟ್ ಮಾಡ್ತೇನೆ, ನಾ ಪ್ರತಿಯೊಂದು ತೋರಿಸ್ಕೊಡ್ತೇನೆ ಅಂತ. ಇನ್ನೊಂದು ಫೋನಿಂದ ವಿಡಿಯೋ ಮಾಡ್ತೀನಿ,
ಕ್ಲಿಯಾರಿಟಿ ಅಂತೂ ಎಷ್ಟು ಬರ್ತೈತೆ ನಂಗೆ ಗೊತ್ತಿಲ್ಲ. ಸೊ ನೋಡಿರಿ, ನೀವೇ ಥರ ಟ್ರೈ ಮಾಡಿರಿ, ಪಕ್ಕ ವರ್ಕ್ ಆಕೈತಿ, ಚಲೋ ರಿಸಲ್ಟ್ ಬರ್ತೈತಿ, ಚಲೋ ರೆಸ್ಪಾನ್ಸ್ ಬರ್ತೈತಿ, ವ್ಯೂಸ್ ಲೈಕ್ಸ್ ಎಲ್ಲ ಅಟ್ರಾಕ್ಟ್ ಆಗ್ತೀರಿ ಪರ್ಸನ್ಸ್ಗೆ. ಓಕೆ, ಬರೀ ಸ್ಟಾರ್ಟ್ ಮಾಡುವಂತ. ಸೊ ನೀವು ಇಲ್ಲಿ ನೋಡ್ಬೋದು, ಟೋಟಲ್ ಆಗಿ ಇವತ್ತು ನಾನು 10 ವಿಡಿಯೋ ಮಾಡೀನಿ ಕ್ಯಾಮ್ರಾ ಒಳಗೆ. ಸೊ ಇವತ್ತು ಈ ವಿಡಿಯೋನ ಎಡಿಟ್ ಮಾಡ್ತೀನಿ, ಯಾಕಂದ್ರೆ ಇದು ಅರ್ಜೆಂಟ್ ಐತಿ ವಿಡಿಯೋ. ಸೊ ವಾಯ್ಸ್ ಕೇಳ್ರಿ, ಇದು ಇಲ್ಲಿ ಐತಲ್ಲ, ಅದು ವಾಯ್ಸ್ ಕೇಳ್ರಿ, ಯಾವ ಥರ ಇರುತ್ತೆ ಒರಿಜಿನಲ್ ವಾಯ್ಸ್. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ ಕಣ್ಣಾಗ ಒಂದು ಹನಿ ನೀರು ಬಂದ್ರು ಸಹಿಸ್ಕೊಳಕ್ ಆಗೋದಿಲ್ಲ. ಅಂತದ್ರೊಳಗೆ ನಿನ್ ಕೊಲ್ಲಾಕ್ ಮನಸ್ಸಾದ್ರೂ ಹೆಂಗ್ ಬಂತು ಅಣ್ಣ ಲಾವಣ್ಯಕ್ಕ, ಹೆಣ್ಣಾಗಿ ಮತ್ತೆ ಯಾವತ್ತು ಹುಟ್ಟಿ ಬರಬೇಡ, ಯಾಕಂದ್ರೆ ನಮ್ಮ ಈ ಸಮಾಜ ಸರಿ ಇಲ್ಲ. ಸೊ ಒರಿಜಿನಲ್ ವಿಡಿಯೋ ಆ ಥರ ಇರ್ತೈತಿ. ಇದನ್ನು ನಾನು ಇನ್ಶೂಟ್ ಆ್ಯಪ್ ಒಳಗೆ ಬಂದೆ, ಇದನ್ನು ಈ ಥರ ಸೆಲೆಕ್ಟ್ ಮಾಡ್ಕೊಂಡೆ. ಇದ್ರೊಳಗೆ ನಿಮ್ಗೆ ಗೊತ್ತಿರ್ಬೋದು, ಇದ್ರೊಳಗೆ ಒಂದು ವಾಯ್ಸ್ ಡಬ್ಬಿಂಗ್ ಕೊಡೋ ಆಪ್ಷನ್ ಐತಿ. ವೇಟ್ ಮಾಡಿರಿ, ತೋರಿಸ್ತೀನಿ. ಇವಾಗ ನೋಡ್ರಿ, ಈ ಥರ ಬರ್ತೈತಲ್ಲ, ಇಲ್ಲಿ ನೀವು ಮ್ಯೂಸಿಕ್ ಆಡಿಯೋ ಅಂತ ಐತಲ್ಲ, ಆಡಿಯೋನ ಕ್ಲಿಕ್ ಮಾಡ್ಬೇಕು. ಈಗ ಮೊದಲಿಂದೇನು ವಾಯ್ಸ್ ಐತಲ್ಲ ಕಮ್ಮಿ ಮಾಡ್ಬೇಕು. ಕಮ್ಮಿ ಮಾಡಿ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ರೆಕಾರ್ಡ್ ಅಂತ ಆಪ್ಷನ್ ಐತಿ. ಇಲ್ಲಿ ನೀವು ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಿಮ್ಗೆ 3, 2, 1 ಅಂತ ಸ್ಟಾರ್ಟ್ ಆಕೈತಿ. ಅಲ್ಲಿ ನೀವು ಮೇಲೆ ವಿಡಿಯೋ ಪ್ಲೇ ಆಗ್ತಿರ್ತೈತಿ, ಕೆಳಗಡೆ ನೀವು ವಾಯ್ಸ್ ಕೊಟ್ಕೋತ ಹೋಗ್ಬೋದು. ಕೊಟ್ಕೋತ ಹೋದ್ರೆ ನಿಮ್ಗೆ ಅದು ಕರೆಕ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಮಿಸ್ ಮ್ಯಾಚ್ ಆಕೈತಿ. ಆಮೇಲೆ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಿ ಹಂಗೆ ನಿಮ್ಗೆ ಆ್ಯಡ್ ಆಗ್ತೈತಿ. ಕ್ಯಾಪ್ಕಟ್ ಒಳಗೆ ಆಪ್ಷನ್ ಐತಿ ಡಬ್ಬಿಂಗ್ ಕೊಡೋದು, ಬಟ್ ಇನ್ಸ್ಟೂಡಿಯೋ ಆ್ಯಪ್ ಒಳಗೆ ಮಸ್ತ್ ವಾಯ್ಸ್ ಬರ್ತೈತಿ. ಬರೀ ಯಾವ ಥರ ಡಬ್ಬಿಂಗ್ ಕೊಡ್ಬೇಕಂತ ಕೊಡ್ತೀನಿ ಅಂತೇಳಿ ನೋಡೋಂತೀರಿ ಒಂದ್ಸಲ. ಸೊ ನಾ ಇವಾಗಿದ್ದು ಒಂದ್ಸಲ ವಾಯ್ಸ್ ಕೇಳಿಸ್ಕೊತೀನಿ, ಕೇಳಿಸ್ಕೊಂಡು ಅದೇ ಥರ ಡಬ್ಬಿಂಗ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ ಕಣ್ಣಾಗ ಒಂದು ಹನಿ ನೀರು ಬಂದ್ರು ಸಹಿಸ್ಕೊಳಕ್ ಆಗೋದಿಲ್ಲ. ಅಂತದ್ರೊಳಗೆ ಹಿಂಗೆ ಕೊಲ್ಲಾಕ್ ಮನ್ಸು ಅಂತ ಲಾವಣ್ಯಕ್ಕ, ಹೆಣ್ಣಾಗಿ ಮತ್ತೆ ಯಾವತ್ತು ಹುಟ್ಟಿ ಬರಬೇಡ, ಯಾಕಂದ್ರೆ ನಮ್ಮ ಈ ಸಮಾಜ ಸರಿ ಇಲ್ಲ. ಓಕೆ, ಬರೀ ಗೈಸ್ ಡಬ್ಬಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡುವಂತ. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ, ಸಾರಿ ಭಾಳ ಕಷ್ಟ ಇದೆ ಗೈಸ್. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ ಕಣ್ಣಾಗ ಒಂದ್ ಹನಿ ನೀರ್ ಬಂದ್ರು ಸಹಿಸ್ಕೊಳಕ್ ಆಗೋದಿಲ್ಲ. ಅಂತದ್ರೊಳಗೆ ನಿಂಗ್ ಕೊಲೆ ಮಾಡಕ್ ಮನಸ್ಸಾದ್ರೆ ಹೆಂಗ್ ಬಂತು ಅಣ್ಣ ಲಾವಣ್ಯಕ್ಕ. ಈ ಭಾಳ ದೊಡ್ಡದೈತ್ರಿ ಗಾಯ್ಸ್ ಇದೆ. ನಾ ಇಷ್ಟ ಡೈಲಿ ಡಬ್ಬಿಂಗ್ ಕೊಡೋಂಗ ಕಷ್ಟ ಆಗಂತೈತಿ, ಭಾಳ ಕಷ್ಟ ಐತಿ ಗಾಯ್ಸ್. ಡಬ್ಬಿಂಗ್ ಕೊಟ್ಟು ವಿಡಿಯೋ ಮಾಡ್ಬೇಕಂದ್ರೆ ಗಾಯ್ಸ್ ಕಷ್ಟ ಐತಿ, ಮಾಡ್ಬೇಕು ಗಾಯ್ಸ್, ಪ್ರಾಕ್ಟೀಸ್ ಆಗೈತಿ. ಇವಾಗ ಡಬ್ಬಿಂಗ್ ಕೊಡೋದು ಮುಗಿದೈತಿ, ಒಂದ್ಸಲ ನೋಡ್ಕೊಂಬರಿ ಗಾಯ್ಸ್ ಮ್ಯಾಚ್ ಆಗೈತಿ ಇಲ್ಲ ಅಂತೇಳಿ. ಪಕ್ಕ ಮ್ಯಾಚ್ ಆಗಿರ್ತೈತಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತೈತಿ, ರೂಢಿ ಆಗೈತೆ ಅಂತ ಗೊತ್ತಾಗೈತಲ್ಲ, ಕೇಳ್ಕೊಂಬರಿ. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ ಕಣ್ಣಾಗ ಒಂದ್ ಹನಿ ನೀರ್ ಬಂದ್ರು ಸಹಿಸ್ಕೊಳಕ್ ಆಗುದಿಲ್ಲ. ಅಂತದ್ರೊಳಗೆ ನಿಂಗ್ ಕೊಲ್ಲಾಕ್ ಮನಸ್ಸಾದ್ರೆ ಹೆಂಗ್ ಬಂತು ಅಣ್ಣ ಲಾವಣ್ಯಕ್ಕ, ಹೆಣ್ಣಾಗಿ ಮತ್ ಯಾವತ್ತೂ ಹುಟ್ಟಿ ಬರಬೇಡ, ಯಾಕಂದ್ರೆ ನಮ್ಮ ಈ ಸಮಾಜ ಸರಿ ಇಲ್ಲ. ನೋಡಿದ್ರಲ್ಲ, ಕರೆಕ್ಟ್ ಮ್ಯಾಚ್ ಆಗೈತಿ. ಸೊ ಈ ಥರ ಡಬ್ಬಿಂಗ್ ಕೊಡ್ಬೇಕು. ಎಕ್ಸ್ಟ್ರಾ ವಿಡಿಯೋ ಇರತ್ತಲ್ಲ ಕಟ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಡ್ಬೇಕು. ಸೇವ್ ಕೊಟ್ರಿ ಅಂದ್ರೆ ಒಂದು 5 to 10 ಸೆಕೆಂಡ್ ಒಳಗೆ ಸೇವ್ ಆಕೈತಿ. ಡಬ್ಬಿಂಗ್ ಎಲ್ಲ ಕೊಡೋದು ಮುಗಿದ್ಮೇಲೆ ವಿಡಿಯೋ ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಕೊಡ್ತೈತಿ, ಚಲೋ ಕೊಡ್ತೈತಿ. ಅದಕ್ಕಂತೇಳಿ ಒಂದು ಆ್ಯಪ್ ಐತಿ, ಆ ಆ್ಯಪ್ ನೇಮ್ ಅಂದ್ಬಿಟ್ಟು ವಿಂಕ್ ಅಂತೇಳಿ. ಅದು ಆಲ್ಮೋಸ್ಟ್ ಐಫೋನ್ ಒಳಗೆ ಅಷ್ಟೇ ವರ್ಕ್ ಆಕೈತಿ, ಆಂಡ್ರಾಯ್ಡ್ದಾಗ ವರ್ಕ್ ಆಗಲ್ಲ ಅನ್ಸತಿ. ಸೊ ಅದ್ರೊಳಗೆ ನೀವು ಹೋಗಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಅದ್ರೊಳಗೆ 3 ಸ್ಟೆಪ್ ಇರ್ತಾವೆ, ಅದು ಆಗೋವರೆಗೂ ಫೋನ್ ಆನ್ ಇರಬೇಕು ಆ್ಯಂಡ್ ನೀವು ಅದೇ ಆ್ಯಪ್ ಒಳಗೆ ಸ್ಟೇ ಇರಬೇಕು. ಸೊ ಅದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಸೇವ್ ಅಂತ ಆಪ್ಷನ್ ಬರ್ತೈತಿ. ನೀವು ಅದನ್ನ ಸೇವ್ ಮಾಡಿದ್ರೆ ನಿಮ್ದು ಗ್ಯಾಲರಿ ಒಳಗೆ ಆ ವಿಡಿಯೋ ಬರ್ತೈತಿ. ನೋಡ್ಬೋದು ನೀವು ಅದರಲ್ಲಿ ಎಷ್ಟು ಸ್ಮೂತಾಗಿ ಕಾಣೈತೆ ಅಂತೇಳಿ. ಒಂಥರ ರೆಮಿನಿ ಆ್ಯಪ್ ಇದ್ದಂಗಿದೆ. ರೆಮಿನಿ ಒಳಗೆ ಜಸ್ಟ್ ಫೋಟೋ ಅಷ್ಟೇ ಹಾಕೈತಿ. ವಿಂಕ್ ಅನ್ನೋ ಆ್ಯಪ್ ಒಳಗೆ ವಿಡಿಯೋ ಕೂಡ ಹಾಕೈತಿ. ಅದೆಲ್ಲ ಮುಗಿದ್ಮೇಲೆ ನಾವು ಕ್ಯಾಪ್ಕಟ್ ಯೂಸ್ ಮಾಡಂತೀವಿ ಅಂದ್ರೆ ಅದಕ್ಕೆ ಅಬ್ವಿಯಸ್ಲಿ VPN ಬೇಕಾಗೈತಿ. ನಾ ಯೂಸ್ ಮಾಡೋ VPN ಯಾವುದಪ್ಪ ಅಂದರೆ ಟರ್ಬೋ VPN. ನಾ ಮೊದಲಿಂದ ಇದೇ ಯೂಸ್ ಮಾಡಂತೀನಿ 4 ವರ್ಷದಿಂದ. ಸೊ ಅದೇ ಕಾರಣಕ್ಕೆ ನಾ ಇವಾಗ ಇದೇ ಯೂಸ್ ಮಾಡಂತೀನಿ. VPN ಕನೆಕ್ಟ್ ಆದಮೇಲೆ ಕ್ಯಾಪ್ಕಟ್ ಆ್ಯಪಿಗೆ ಹೋಗಿ ನೀವು ಯಾವ ವಿಡಿಯೋ ಎಡಿಟ್ ಮಾಡಬೇಕಲ್ಲ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಿಮಗೆ ಫಿಲ್ಟರ್ಸ್ ಎಲ್ಲ ಓಪನ್ ಆಗ್ತಾವೆ. ನಿಮಗೆ ಬೇಕಾಗಿರೋ ಫಿಲ್ಟರ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾ ಆಲ್ಮೋಸ್ಟ್ ಎಲ್ಲ ವಿಡಿಯೋಕ್ಕೂ ಇದೇ ಫಿಲ್ಟರ್ನ ಆ್ಯಡ್ ಮಾಡ್ತೀನಿ. ಫಿಲ್ಟರ್ ಹಾಕಿದ ಮೇಲೆ ಅದ್ರ ಬಾಜುನ ಒಂದು ಆಪ್ಷನ್ ಐತಿ ಅಡ್ಜಸ್ಟ್ ಅಂತೇಳಿ. ಸೊ ಅದ್ರೊಳಗೆ ಹೋಗಿ ನಾ ಕ್ಲಿಯರಿಟಿನ 50 ಇಲ್ಲ 60% ಇಡ್ತೀನಿ. ಆ್ಯಂಡ್ ಕಲರ್ ರೆಡಿ ಮಾಡ್ಕೋತೀನಿ. ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಗ್ರೀನಿಶ್ ಹೈಲೈಟ್ ಮಾಡ್ಕೋತೀನಿ. ಶರ್ಟ್ ಕಲರ್ ಏನಾದ್ರು ಜಾಸ್ತಿ ಮಾಡೋದಿತ್ತು ಅಂದ್ರೆ ಜಾಸ್ತಿ ಮಾಡ್ಕೋತೀನಿ. ಆ್ಯಂಡ್ ಅಲ್ಲಿ ಲಾಸ್ಟಿಗೆ ಸ್ವಲ್ಪ ಬ್ಲ್ಯಾಕ್ ಶಾಡೋನ ಕೊಡ್ತೀನಿ. ಕಲರ್ ಗ್ರೇಡಿಂಗ್ ಅದು ಎಲ್ಲ ಮಾಡೋದು ಮುಗಿದ್ಮೇಲೆ ಇನ್ನೊಂದು ಆಪ್ಷನ್ ಐತಿ ರೀಟಚ್ ಅಂತೇಳಿ. ಸೊ ಅದ್ರೊಳಗೆ ಹೋಗಿ ನಿಮ್ದು ಫೇಸ್ನ ಸ್ವಲ್ಪ ಸ್ಮೂತ್ ಮಾಡ್ಕೋಬೋದು. ಪಿಂಪಲ್ಸ್ ಎಲ್ಲ ಜಾಸ್ತಿ ಕಾಣೈತೆ ಸ್ವಲ್ಪ ಕಮ್ಮಿ ಕಾಣ್ತಾವೆ. ಆ್ಯಂಡ್ ನಿಮ್ದು ಫೇಸ್ ಏನಾದ್ರು ಬ್ಲ್ಯಾಕ್ ಇತ್ತು ಅಂದ್ರೆ ಸ್ವಲ್ಪ ವೈಟ್ ಮಾಡ್ಕೋಬೋದು. ಇಷ್ಟೆಲ್ಲ ಮುಗಿದ್ಮೇಲೆ ನೀವು ಡಬ್ಬಿಂಗ್ ಮಾಡಿರೋ ವಾಯ್ಸ್ನ ಇಲ್ಲಿ ಬಂದು ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ವಿಡಿಯೋ ಅಂತೂ ಎಕ್ಸ್ಟ್ರಾ ಇರ್ತೈತಿ ಸ್ಟಾರ್ಟಿಂಗ್. ಮತ್ತು ವಾಯ್ಸ್ ಕೊಟ್ಟಿರ್ತಿರಲ್ಲ, ವಾಯ್ಸ್ ಕೊಡೋಕ್ಕಿಂತ ಮುಂಚೆ ಲೈನ್ಸ್ಗಿಂತ ಮುಂಚೆನೂ ಸ್ವಲ್ಪ ಎಕ್ಸ್ಟ್ರಾ ಇರ್ತೈತಿ. ಸೊ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ವಾಯ್ಸ್ನ ಮಿಸ್ ಮ್ಯಾಚ್ ಮಾಡ್ಲಂಗ ಕರೆಕ್ಟಾಗಿ ನಿಮ್ಮ ವಿಡಿಯೋಕ್ಕೆ ಮ್ಯಾಚ್ ಮಾಡ್ಬೇಕು. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ ಕಣ್ಣಾಗ ಒಂದು ಹನಿ ನೀರು ಬಂದ್ರು ಸಹಿಸ್ಕೊಳಕ್ ಆಗೋದಿಲ್ಲ.
ಮ್ಯಾಚ್ ಅದು ಎಲ್ಲ ಮಾಡೋದು ಮುಗಿದ್ಮೇಲೆ ನೋಡ್ಬೋದು ನೀವು ನನ್ನ ವಿಡಿಯೋ ಒಳಗೆ ಲಾಸ್ಟ್ಗೆ ಒಂದು ಹೈಲೈಟ್ ಇರೋ ಲೈನ್ನ ನಾನು ಎಕೋ ವಾಯ್ಸ್ ಮಾಡ್ತೀನಿ. ಸೊ ಅದು ಯಾವ ಥರ ಮಾಡ್ತೀನಿ ಅಂದರೆ ಇಲ್ಲಿ ಕೆಳಗಡೆ ನೀವು ಆಪ್ಷನ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಥರ ಬೇಕಲ್ಲ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಚೂಸ್ ಮಾಡಿ ಎಷ್ಟು ಬೇಕಲ್ಲ ಅಷ್ಟು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಸರಿ ಇಲ್ಲ. ಸೊ ಗೈಸ್ ಆ ಡೈಲಾಗಿಗೆ ಈ ಸಾಂಗ್ನ ಮ್ಯಾಚ್ ಮಾಡ ಅಂತೀನಿ. ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ ಈ ಸಾಂಗ್ ಆ ಡೈಲಾಗಿಗೆ ಕರೆಕ್ಟಾಗಿ ಸೂಟ್ ಆಕೈತೆ ಅಂತೇಳಿ ಮ್ಯಾಚ್ ಮಾಡ ಅಂತೀನಿ. ಬರ್ರಿ ಗೈಸ್ ಮ್ಯಾಚ್ ಮಾಡೋಣ ಅಂತ. ಸೊ ಗೈಸ್ ಆ ಸಾಂಗ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ ಕಣ್ಣಾಗ ಒಂದು ಹನಿ ನೀರು ಬಂದ್ರು ಸಹಿಸ್ಕೊಳಕ್. ಸೊ ಈ ಥರ ಬಂದಾಗ ನಿಮ್ಗೆ ಲಾಸ್ಟಿಗೆ ಹೈಲೈಟ್ ಸಾಂಗ್ ಎಲ್ಲಿಂದ ಆಗ್ಬೇಕಲ್ಲ ಅಲ್ಲಿಗೆ ಇದು ಕರೆಕ್ಟ್ ಇಟ್ಕೋಬೇಕು. ಇಟ್ಕೊಂಡು ಕರೆಕ್ಟ್ ಕಟ್ ಮಾಡ್ಬೇಕು. ಇಲ್ಲಿಗೆ ಸಾಂಗ್ ಕಟ್ ಮಾಡಿ ಇದೇನೈತಲ್ಲ ಉಳಿದ ಸಾಂಗ್ ವ್ಯಾಲ್ಯೂಮ್ನ ಕಮ್ಮಿ ಮಾಡೋದು. ಯಾಕಂದ್ರೆ ಡೈಲಾಗ್ ಕೇಳಬೇಕಲ್ಲ ಪೂರ್ತಿ. ಅದಕ್ಕೆ 15 ಇಡೋಣ ಅಂತ. ಇವಾಗ ನೋಡು ಬರ್ರಿ. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ ಕಣ್ಣಾಗ ಒಂದ್ ಹನಿ ನೀರ್ ಬಂದ್ರು ಸಹಿಸ್ಕೊಳಕ್ ಆಗುದಿಲ್ಲ. ಅಂತದ್ರೊಳಗ ನಿಂಗ್ ಕೊಲ್ಲಾಕ್ ಮನಸ್ಸಾದ್ರು ಹೆಂಗ್ ಬಂತು ಅಣ್ಣ? ಲಾವಣ್ಯಕ್ಕ ಹೆಣ್ಣಾಗಿ ಮತ್ ಯಾವತ್ತೂ ಹುಟ್ಟಿ ಬರ್ಬೇಡ, ಯಾಕಂದ್ರ ನಮ್ಮ ಈ ಸಮಾಜ ಸರಿ ಇಲ್ಲ. ಇಷ್ಟೇ ನೋಡ್ರಿ ಗಾಯ್ಸ್, ಏನೂ ಇಲ್ಲ ಇದ್ರೊಳಗೆ. ಇಷ್ಟೇ. ಆಮೇಲೆ ಇದು ಸ್ಲೋ ಮೋಷನ್ ಇರಲ್ಲ, ಸ್ಮೂತ್ ಮಾಡ್ಬೇಕು ಸ್ವಲ್ಪ. ಇಲ್ಲೈತಿ ಸ್ಮೂತ್ ಸ್ಲೋಮೋ ಅಂತ ಇಲ್ಲ. ಇಲ್ಲಿ ಬೆಟರ್ ಕ್ವಾಲಿಟಿ ಇಡೋದು. ಈ ಥರ ಸೆಲೆಕ್ಟ್ ಮಾಡಿರಿ. ಇದು 100 ಆಕೈತಿ. 100 ಆದ್ಮೇಲೆ ಸ್ಮೂತ್ ಆಕೈತಿ. ಇದೇ ಥರ ಎಲ್ಲ ಕ್ಲಿಪ್ನು ಸ್ಮೂತ್ ಮಾಡ್ಕೊತ ಹೋಗ್ಬೇಕು. ನೋಡ್ಬೋದು ನೀವು ಅಲ್ಲಿ ಸ್ಲೋ ಮೋಷನ್ ಎಷ್ಟು ಚಲೋ ಕಾಣಾಯ್ತಂತ. ಜಸ್ಟ್ ಸ್ಲೋ ಮೋಷನ್ ಅಷ್ಟೇ ಯೂಸ್ ಮಾಡಬೇಡ್ರಿ. ಸ್ಲೋಮೋ ಸ್ಮೂತ್ ಅಂತ ಇರಲ್ಲ ಅದನ್ನು ಯೂಸ್ ಮಾಡಿರಿ. ಭಾಳ ಎಫೆಕ್ಟಿವ್ ಆಗಿ ಕೊಡ್ತೈತಿ ರಿಸಲ್ಟ್. ಸೊ ಇವಾಗ ಎಡಿಟ್ ಅದು ಎಲ್ಲ ಮುಗಿಸಿ ಎಕ್ಸ್ಪೋರ್ಟ್ ಮಾಡೋ ವಿಡಿಯೋ ನೋಡ್ಕೊಂಬರ್ರಿ ಫೈನಲಿ ವಿಡಿಯೋ ಹೆಂಗೆ ಬಂದಿದೆ ಅಂತೇಳಿ. ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿ ಕಣ್ಣಾಗ ಒಂದ್ ಹನಿ ನೀರ್ ಬಂದ್ರು ಸಹಿಸ್ಕೊಳಕ್ ಆಗುದಿಲ್ಲ. ಅಂತದ್ರೊಳಗ ನಿಂಗ್ ಕೊಲ್ಲಾಕ್ ಮನಸ್ಸಾದ್ರೆ ಹೆಂಗ್ ಬಂತು ಅಣ್ಣ? ಲಾವಣ್ಯಕ್ಕ ಹೆಣ್ಣಾಗಿ ಮತ್ ಯಾವತ್ತೂ ಹುಟ್ಟಿ ಬರ್ಬೇಡ, ಯಾಕಂದ್ರ ನಮ್ಮ ಈ ಸಮಾಜ ಸರಿ ಇಲ್ಲ. ಹಿಂಗಿರ್ತೈತಿ ನಂದು ಶೂಟಿಂಗ್ ಮತ್ತು ಎಡಿಟಿಂಗ್. ನಿಮ್ಗೆ ಏನಾದರೂ ಇದು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಇನ್ನೂ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಒಳಗೆ DM ಮಾಡಿರಿ. ನಾನು ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಯಾವ ಥರ ಎಡಿಟಿಂಗ್ ಮಾಡ್ತೇನೆ ಅಂತೇಳಿ. ಲೈವ್ ಆಗಿ ನಾ ಡೈಲಾಗ್ ಹೇಳ್ಬೋದು ಅಂದರೆ ಆಟೋಮೆಟಿಕ್ ಎಲ್ಲ ಬಂದುಬಿಡ್ತೈತಿ. ಡಬ್ಬಿಂಗ್ ಕೂಡ ಅವಶ್ಯಕತೆ ಇರೋಂಗಿಲ್ಲ. ನನ್ನ ಕಡೆ ಮೈಕೋ ಐತಿ. ಬಟ್ ನಾ ಯಾಕೆ ಆ ಥರ ಮಾಡೋಂಗಿಲ್ಲ ಅಂದರೆ ಎಟ್ ಎ ಟೈಮ್ ಪ್ರತಿಯೊಂದು ರಿಯಾಕ್ಷನ್ ಕೊಡೋಕೆ ಆಗಂಗಿಲ್ಲ. ಈಗ ಸೈಡ್ ವಿಡಿಯೋ ರಿಯಾಕ್ಷನ್ನು ಕೊಡಬೇಕು, ಫೀಲ್ ಕೊಡಬೇಕು, ಮತ್ತು ಅದು ವಾಯ್ಸಿಂದು ಫೀಲ್ ಕೊಡಬೇಕು. ಪ್ರತಿಯೊಂದು ಫೀಲ್ ಕೊಡೋಕೆ ಆಗಂಗಿಲ್ಲ ಎಟ್ ಎ ಟೈಮ್. ಸೊ ಆ ಕಾರಣಕ್ಕೆ ವಿಡಿಯೋ ಫಸ್ಟ್ ಏನು ಫೀಲ್ ಕೊಡಬೇಕಲ್ಲ ಅದು ಕೊಟ್ಟು ರೆಡಿ ಮಾಡ್ಕೊಳ್ಳೋದು. ವಿಡಿಯೋ ಮನೆ ಬಂದಮೇಲೆ ಡಬ್ಬಿಂಗ್ ಕೊಡೋದು. ಡಬ್ಬಿಂಗ್ನಾಗ ಯಾವ ಟೈಪ್ ಬೇಕು ಆ ಟೈಪ್ ಫೀಲ್ ಕೊಟ್ಕೊಂಡು ಮಾಡ್ಬೋದು. ಇದನ್ನು ನಂಗೆ ಲಾಸ್ಟ್ ಟೈಮ್ ಡೈರೆಕ್ಟರ್ ಮುರಳಿ ಅವ್ರ ಅಣ್ಣ ಸಿಕ್ಕಾಗ ಪ್ರತಿಯೊಂದು ಹೇಳ್ಕೊಟ್ಟಾರೆ. ಸೊ ಅದೇ ಥರ ಫಾಲೋ ಮಾಡೋಂತ ನಂಗೆ ಅದು ಸೆಟ್ ಆಗಿಬಿಟ್ಟೈತಿ. ಸೊ ನೀವು ಈ ಥರ ಮಾಡಿರಿ, ನಿಮ್ಗೆ ಇಷ್ಟ ಆಕೈತಿ. ಸ್ಟಾರ್ಟಿಂಗ್ ಮಾತ್ರ ಕಷ್ಟ ಆಕೈತಿ. ಸೊ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ, ನಿಮ್ಗೆ ಈಸಿ ಆಕೈತಿ ಅಂತೇಳಿ. ಇಷ್ಟಿತ್ತು ನಂದು ಎಡಿಟಿಂಗ್ನ ಈ ಥರ ಮಾಡ್ತೀನಿ. ಶೂಟಿಂಗ್ ಮತ್ತು ನಮ್ದು ಎಡಿಟಿಂಗ್ ಈ ಥರ ಇರ್ತೈತಿ. ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ನು ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಸಿಗೋಣಂತ್ರಿ ಮತ್ತು ಮುಂದಿನ ಲಾಗ್ಗಳಿಗೆ ಅಲ್ಲಿ ಮಟ್ಟ ನಕ್ಕೊಂತ ಸಾಯಿರಿ, ನಕ್ಷತ್ರ ಆಗ್ತೀರ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.